ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಈ ಇಂಟರ್ವ್ಯೂ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯೋಗಾಚಾರ್ಯ ಡಾಕ್ಟರ್ CV ರುದ್ರಾರಾಧ್ಯ ಅವರೊಂದಿಗೆ. ಇವರು 60 ವರ್ಷಕ್ಕೂ ಹೆಚ್ಚು ಕಾಲ ಸಾರ್ವಜನಿಕ ಸೇವೆ ಮತ್ತು ಸಮುದಾಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇವರು ಪ್ರಸಿದ್ಧ ಯೋಗ ಶಿಕ್ಷಕರು. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ನಲ್ಲಿ 37ಕ್ಕೂ ಹೆಚ್ಚು ವರ್ಷಗಳ ಕಾಲ ಟೀಚರ್ ಆಗಿ, ಹಾಗೆ ಡಿಸ್ಟ್ರಿಕ್ಟ್ ಫಿಸಿಕಲ್ ಎಜುಕೇಷನ್ ಆಫೀಸರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಮೊದಲು ಇವ್ರನ್ನ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಅವ್ರ ಮೂಲಕನೇ ಅವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ಸರ್, ಡಾಕ್ಟರ್ ರುದ್ರಾರಾಧ್ಯ ಅವರಿಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಅಪ್ಪು ರೇಡಿಯೋದವರಿಗೂ ಕೂಡ ನನ್ನ ಧನ್ಯವಾದಗಳು. ತುಂಬ ಖುಷಿ ಆಯಿತು ಸರ್, ನೀವೊಂದು ಇಂಡಿಯಾದಿಂದ ಬಂದು ನೀವು ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಬಂದಿರೋದು. ಸೊ ಇಟ್ಸ್ ರಿಯಲಿ ಅನ್ ಆನರ್ ಟು ಹ್ಯಾವ್ ಯು ಆನ್ ಅವರ್ ಶೋ ಸರ್. ಸೊ ನಾನು ಈಗ ತಾನೇ ರುದ್ರಾರಾಧ್ಯ ಅವರ ಒಂದು ಕಿರುಪರಿಚಯ ಮಾಡಿಕೊಟ್ಟೆ. ಸೊ ಬನ್ನಿ ರುದ್ರಾರಾಧ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ ಸರ್. ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ, ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ಹಿನ್ನೆಲೆ ಹೇಳಬೇಕು ಅಂದರೆ, ನಾನು ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ತಂದೆ KB ವೀರಣ್ಣಯ್ಯ ಅಂತೇಳಿ, ಪಾರ್ವತಮ್ಮ ಅಂತೇಳಿ ಅವರ ದಂಪತಿಗಳ ಪುತ್ರನಾಗಿ ಹುಟ್ಟಿದೆ. ನಮ್ಮಲ್ಲಿ 7 ಜನ ಸಹೋದರಿಯರು, ಒಬ್ಬ ಕೊನೆಯದಾಗಿ ಒಬ್ಬ ಸಹೋದರ. ನಾವು ರೈತ ಕುಟುಂಬದಲ್ಲಿ ಹುಟ್ಟಿದವರು. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗೆ ಶಿಕ್ಷಕನಾಗಬೇಕು ಅನ್ನೋ ಆಸೆ ತುಂಬ ಇತ್ತು. ಅದರಲ್ಲೂ ಡಾಕ್ಟರ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇತ್ತು. ಆದರೆ ಶಿಕ್ಷಕನಾಗಿ ಕೊನೆಯವರೆಗೂ ಒಂದು ಅವಕಾಶ ದೇವರು ಮಾಡಿಕೊಟ್ಟ. ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ನಾನು ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ. ಎರಡನೇದಾಗಿ, ಈ ಒಂದು ಜರ್ನಿನಲ್ಲಿ ಎಡರುತೊಡರುಗಳು ಬಹಳ ಬರ್ತಾ ಇರುತ್ತೆ. ಅದನ್ನು ಬಹಳ ಸ್ಪೋರ್ಟಿಯಾಗಿ ತಗೊಳ್ಳೋದಕ್ಕೊಂದು ಅವಕಾಶ ನನಗೆ ಸಿಕ್ಕಿತ್ತು. ಅನೇಕ ವಿದ್ಯಾಭ್ಯಾಸದಲ್ಲಿ ಹೇಳಬೇಕು ಅಂತಂದರೆ, ನಾನು BA ಮಾಡಿದೆ. BA ಆದ ನಂತರ ನನಗೆ ಅದಕ್ಕೆ ಮುಂಚಿತವಾಗಿ ಹೇಳಬೇಕು ಅಂತಂದರೆ, ಶಿಕ್ಷಕನಾಗಿ, ಪ್ರೈಮರಿ ಶಾಲೆ ಶಿಕ್ಷಕನಾಗಿ, ಪ್ರೌಢಶಾಲೆ ಶಿಕ್ಷಕನಾಗಿ, ಆಮೇಲೆ ಡಯಟ್ ಲೆಕ್ಚರರ್ ಆಗಿ, ನವೋದಯ ಕಾಲೇಜಲ್ಲಿ ಡೈರೆಕ್ಟರ್ ಆಗಿ ಎಲ್ಲ ಕಾರ್ಯಕ್ರಮ ಮಾಡೋ ಒಂದು ಅವಕಾಶ ಕೂಡ 37 ವರ್ಷದಲ್ಲಿ ಸಿಕ್ತು. ಕೊನೆ ಒಂದು 9 ವರ್ಷಗಳ ಕಾಲ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಈ ಒಂದು 37 ವರ್ಷದಲ್ಲಿ ಸುಮಾರು 30 ವರ್ಷಗಳು, 64ರಿಂದ ನಾನು ಸೇವೆ ಸೇರಿದ್ದು. 67ರಿಂದ ಯೋಗವನ್ನು ಶುರು ಮಾಡಿದ್ದೇನೆ. 67ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ ಆ ಯೋಗ ನನ್ನ ಜೀವನದ ಒಂದು ಅಂಗ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆದರೆ ಅದೊಂದು ಹಾಬಿ. ಆಮೇಲೆ ದೇವ್ರ ಪೂಜೆ, ಅದು ಯಾವುದೇ ಫಲಾಪೇಕ್ಷೆ, ಯಾವುದೇ ಫಲಾಪೇಕ್ಷೆಯಿಂದಲೇ ಮಾಡಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡೇ ನಾನು ಮಾಡ್ತಿರೋದು. ಇವತ್ತಿನವರೆಗೆ ಅದನ್ನು ನಡೆಸೋವಂಥ ಅವಕಾಶ ದೇವರು ಕೊಟ್ಟಿದ್ದಾನೆ. ಸಕಲ ಸೌಮಂಗಲ್ಯವನ್ನು ಎಲ್ಲ ಭಾಗ್ಯನೂ ದೇವರು ಕೊಟ್ಟಿರೋದ್ರಿಂದ ಆಸೆಗಳಿಗೆ ಕಡಿವಾಣ ಇಟ್ಟು ಒಬ್ಬ ಯೋಗಿ ಆಗಿರಬೇಕು, ಅದರಲ್ಲಿ ಸಾಧ್ಯವಾದಷ್ಟು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸಖತ್ ಸಂತೋಷ ಆಯಿತು ಸರ್, ನಿಮ್ಮ ಒಂದು ಹಿನ್ನೆಲೆಯ ತಿಳ್ಕೊಳ್ಳೋದಕ್ಕೆ. ಬಹಳ ಇನ್ಸ್ಪಿರೇಷನ್, ನಿಮ್ಮದು ಒಂದು ತುಂಬ ಇನ್ಸ್ಪೈರ್ ಆಗಿದೆ. ಸೊ ನೀವೀಗ ತಾನೇ ರುದ್ರಾರಾಧ್ಯ ಅವರ ಒಂದು ಬ್ಯಾಕ್ಗ್ರೌಂಡು, ಅವರ ಒಂದು ಹಿನ್ನೆಲೆಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ರುದ್ರಾರಾಧ್ಯ ಅವ್ರಿಗೆ ಒಂದು ಮಲ್ಟಿಪಲ್ ಡಿಗ್ರೀಸು ಮತ್ತು ಡಿಪ್ಲೊಮಾಸು, ಅಂದರೆ ಇನ್ಕ್ಲೂಡಿಂಗ್ ಫಿಸಿಕಲ್ ಎಜುಕೇಷನ್ನು, ಯೋಗ, ನ್ಯಾಚುರೋಪತಿ, ಮಾರಲ್ ಸೈನ್ಸ್. ಸೊ ಇದರಲ್ಲೆಲ್ಲ ಇವರು ಒಂದು ಎಜುಕೇಷನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಇವ್ರ ಮೂಲಕನೇ ತಿಳ್ಕೊಂಡೆ ಸರ್, ಯಾಕೆ ನಿಮಗೆ ಈ ಒಂದು ಫೀಲ್ಡಲ್ಲಿ ಆಸೆ ಹೇಗೆ ಬಂತು? ಸೊ ಏನು ಇನ್ಸ್ಪೈರ್ ಮಾಡ್ತು ನಿಮಗೆ ಈ ಒಂದು ಫೀಲ್ಡಲ್ಲಿ ನೀವು ತಗೊಂಡಿರೋದು ಎಲ್ಲ? ಚಿಕ್ಕ ಹುಡುಗನಿಂದಲೂ ಕೂಡ ಈ ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ, ಮೊದಲಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ಆಸಕ್ತಿ ಇಲ್ಲಿ ಚಿಗುರು ಹೊಡೆಯೋದಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ನಾನು NCCಯಲ್ಲಿ ಇದ್ದೆ. ACCನಲ್ಲಿ ಅವಾಗ ACC ಅಂತಿತ್ತು, NCC, ಸ್ಕೌಟು, ಸೇವಾದಳ, ಇದರಲ್ಲಿ ಬಹಳ ಆಕ್ಟಿವ್ ಆಗಿ ನಾನು ಫಿಸಿಕಲಿ ಯಾವ್ದು ಬೇಕೋ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಅದ್ರ ಜೊತೆನಲ್ಲಿ ನಾನು ಸ್ಟೇಟ್ ಪ್ಲೇಯರ್ ಆಗಿ ನಾನು ಖೋಖೋದಲ್ಲಿ ಸ್ಟೇಟ್ ಪ್ಲೇಯರ್ ಆಗಿ ಸ್ಟೂಡೆಂಟ್ ಲೈಫಲ್ಲೇ ಬಂದೆ. ಮತ್ತೆಲ್ಲ ಚಟುವಟಿಕೆಗಳಲ್ಲೂ ನಾನು ಭಾಳ ಮುಂಚೂಣಿಯಲ್ಲಿ ಇದ್ದಿದ್ದು ನನಗೆ ಈ ಒಂದು ಫೀಲ್ಡಿಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ದೈಹಿಕ
ಕಾರ್ಯಕ್ರಮಗಳಿಗೆ ಹೌದು, ನೀವು ಹೇಳ್ತಾ ಇದ್ರಿ ನಿಮಗೆ ಚಿಕ್ಕರಿಂದನೇ ಈ ಒಂದು ಫಿಸಿಕಲ್ ಆಕ್ಟಿವಿಟಿ, ಒಂದು ಡಾಕ್ಟರ್ ಆಗಬೇಕು, ಎಸ್ಪೆಷಲಿ ಒಂದು ಹೆಲ್ತ್ ವೆಲ್ ಬೀಯಿಂಗ್ ಬಗ್ಗೆ ನಿಮಗೆ ಮುಂಚೆಯಿಂದನೂ ಅದರಲ್ಲಿ ನೀವು ತುಂಬ ಆಕರ್ಷಿತರಾಗಿದ್ರಿ. ಸೊ ಅದರಿಂದ ನಿಮಗೆ ಒಂದು ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್ ನಿಮ್ಮ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಸುಲಭ ಆಯಿತು. ಸೊ ನೀವೊಂದು ಡಾಕ್ಟರ್ ಆಗಬೇಕು ಅಂದ್ಕೊಂಡ್ರೆ ನೀವು ಅದೇ ಒಂದು ಫೀಲ್ಡಲ್ಲಿ ಒಂದು ಫಿಸಿಕಲ್ ಎಜುಕೇಷನ್ನು, ಯೋಗ, ನ್ಯಾಚುರೋಪತಿ, ಈ ಒಂದು ಮಾರಲ್ ಸೈನ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಹೆಲ್ತಿ ಲೈಫ್. ಸೊ ಒಂದು ಹೆಲ್ತಿ ವೆಲ್ ಬೀಯಿಂಗಲ್ಲಿ ನೀವು ನಿಮ್ಮ ಒಂದು ಇದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೀವು ಅಂದರೆ ಈ ಯೋಗ ಅನ್ನೋದು ನಿಮ್ಗೊಂದು ಹಾಬಿ ಅಂತ ಕೂಡ ನೀವು ಹೇಳಿದ್ರಿ. ಸೊ ನೀವು 1967ರಿಂದ ಚಿಕ್ಕಮಗಳೂರಿನ ಶಾಲೆ ಮತ್ತು ಕಾಲೇಜುಗಳಲ್ಲಿ ಉಚಿತ ಯೋಗ ತರಬೇತಿನ ನೀವು ನೀಡ್ತಾ ಇದ್ದೀರಾ. ಹಾಗೆ 200ಕ್ಕೂ ಹೆಚ್ಚು ಅಧಿಕ ಉಚಿತ ಯೋಗ ಶಿಬಿರಗಳನ್ನು ಮತ್ತು ಹಾಗೆ ನೈಸರ್ಗಿಕ ಚಿಕಿತ್ಸೆಗಳನ್ನು ಕೂಡ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಮತ್ತು 40,000ಕ್ಕೂ ಹೆಚ್ಚು ಜನರು ಇದರಿಂದ ಪ್ರಯೋಜನವನ್ನು ಪಡೆದಿದ್ದಾರೆ. ಸೊ ಈ ಒಂದು ಸೇವೆಯನ್ನು ನೀವು ಶಾಶ್ವತವಾಗಿ ಇಡಬೇಕು ಅಂತ 2007ರಲ್ಲಿ ಶ್ರೀ ಶಿವಗಂಗಾ ಯೋಗ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀರಾ. ಸೊ ಇದು 2007ರಿಂದನೂ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ ಸರ್. ಈ ಒಂದು ಶ್ರೀ ಶಿವಗಂಗಾ ಯೋಗ ಕೇಂದ್ರ ನೀವು ಸ್ಥಾಪಿಸಿದ್ರಲ್ಲ, ಇದರ ಬಗ್ಗೆ ಹೇಳಿ. ಏನು ಇದು, ಏನೇನು ಒಂದು ಬೆನಿಫಿಟ್ಸ್, ಈ ಒಂದು ನಿಮ್ಮ ಒಂದು ಕೇಂದ್ರದ ಬಗ್ಗೆ ಹೇಳಿ ನಮಗೆ. ಏನೇನು ಸರ್ವಿಸಸ್ನ ಕೊಡುತ್ತೆ, ಏನಿದೆ? ಇದು ನನ್ನ ವೃತ್ತಿ, ಶಿಕ್ಷಕ ವೃತ್ತಿ, ಪ್ರವೃತ್ತಿಯಾಗಿ ಯೋಗವನ್ನು ತಗೊಂಡ್ರಿ. ಆಮೇಲೆ ನನಗೆ ಅನೇಕ ತೊಂದರೆಗಳು, ಮೈಗ್ರೇನು ಇದೆಲ್ಲ ಪ್ರಾಬ್ಲಮ್ ಬಂದಿದ್ರಿಂದ ಅದ್ರ ನಿವಾರಣೆಗೆ ಯೋಗ ಸಹಾಯ ಮಾಡಿದ್ರಿಂದ ನನಗೆ ಅನ್ನಿಸ್ತು, ಇಲ್ಲ ನಿಜವಾಗ್ಲೂ ಕೂಡ ಈ ಯೋಗ ಅನ್ನೋದು ಕೇವಲ ಆಧ್ಯಾತ್ಮಿಕವಾಗಿ ಅಲ್ಲ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುವಂಥದ್ದು. ಇದನ್ನು ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಯೋಚನೆ ಬಂತು. ಆನಂತರ ನಂದು ಆ ಕೋರ್ಸ್ಗಳೆಲ್ಲ ಮುಗಿಸಿದ ಮೇಲೆ ನಾನು ಅದನ್ನ ಸುಮ್ಮನೆ ಕಲ್ತು ಬಿಟ್ಬಿಡೋದಲ್ಲ, ಅದನ್ನ ಸಮಾಜಕ್ಕೆ ಹಂಚಬೇಕು. ಯಾವತ್ತು ವಿದ್ಯೆನ ಮರ್ತೋಗ್ಬಿಡ್ತೀವಿ, ಇನ್ನೊಬ್ಬರಿಗೆ ನೀವು ಕಲಿಸ್ಬೇಕು, ಅಥವಾ ನೀವು ಕಲ್ತ್ಕೊಂಡು ಅದನ್ನ ಮುಂದುವರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹಾಗಾಗಿ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ, ಸ್ಕೂಲ್ಗಳಲ್ಲಿ ಹೇಗೆ ನಾನು ಟೀಚರ್ ಆಗಿದ್ದನು, ಇದನ್ನು ಕೂಡ ಯಾಕೆ ನಾನು ಸಪೋರ್ಟಿವ್ ಆದರೆ, ಟೀಚರ್ಸ್ ಅಥವಾ ಹೆಡ್ ಮಾಸ್ಟರ್ ಸಪೋರ್ಟ್ ಕೊಟ್ಟರೆ ಇದನ್ನು ಯಾಕೆ ಶಾಲೆಗಳಲ್ಲಿ ಇದನ್ನ ಜಾರಿಗೆ ತರಬಾರ್ದು ಅಂತ. ಅದೇ ಸಂದರ್ಭದಲ್ಲಿ ನಾನು ಭದ್ರಾವತಿ ಸಿಲ್ವರ್ ಜುಬ್ಲಿ ಜೂನಿಯರ್ ಕಾಲೇಜಲ್ಲಿ ಶಿಕ್ಷಕನಾಗಿದ್ದೆ. ಅಲ್ಲಿ ಮಟ್ಟಿ ಅಂತ ಹೇಳ್ಬಿಟ್ಟು SP ಮಟ್ಟಿ ಅಂತ ಹೇಳಿ ಒಬ್ರು ಪ್ರಿನ್ಸಿಪಾಲ್ ಇದ್ರು. ಅವರಿಗೆ ತುಂಬಾ ಆಸಕ್ತಿ ಇತ್ತು, ಅದಕ್ಕೆ ಸರಿಯಾಗಿ ನೀರೆರೆದ ಹಾಗೆ ನನಗೆ ಸಿಕ್ಕಿದಾಗಾಯ್ತು. ಅವಾಗ ಅವರಿಗೆ ಹೇಳಿದೆ, ವಾರದಲ್ಲಿ ಒಂದು ದಿವಸ ಯೋಗ ಹೇಳ್ಕೊಡ್ಬೋದಾ ಅಂತ. ಖಂಡಿತವಾಗ್ಲೂ ಸ್ಯಾಟರ್ಡೆ ಮಾರ್ನಿಂಗ್ ಫಸ್ಟ್ ಬಂದ ತಕ್ಷಣ ಮಕ್ಕಳಿಗೆ ಕಲಿಸಿ ತೊಂದರೆ ಇಲ್ಲ, ಅದ್ರಿಂದ ಅನುಕೂಲ ಆಗ್ತದೆ ಅಂತ. ಇನ್ಸ್ಟೆಡ್ ಆಫ್ ಮಾಸ್ PT ಮಾಸ್ ಯೋಗ ಶುರು ಮಾಡಿದೆ ನಾನು. ಇವತ್ತು ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಆ ದಿವಸದಲ್ಲೇ ಶಾಲೆ ಕಾಲೇಜುಗಳಲ್ಲಿ ನಾನು ಅದನ್ನ ಜಾರಿ ತರೋದಕ್ಕೆ ಹೆಲ್ಪ್ ಮಾಡಿದ್ರು ಪ್ರಿನ್ಸಿಪಾಲ್ಗಳು. ಹಾಗಾಗಿ ನಾನು ಅಲ್ಲಿ ಶಾಲೆಗಳಲ್ಲಿ ಶುರು ಮಾಡಿದಾಗ ನಾವು ಒಂದು ರಿಸರ್ಚ್ ಮಾಡಿದ್ವು. ಏನಪ್ಪಾ ಅಂದ್ರೆ, ಒಂದು 35% ಏನು ಮಕ್ಕಳು ಮಾಸ್ ತಗೊಳ್ತಾ ಇದ್ರು ಅವ್ರನ್ನ ಒಂದು 50 ಜನ ಸೆಲೆಕ್ಟ್ ಮಾಡಿ ಒಂದು 25 ಜನಕ್ಕೆ ಯೋಗ ಕಲಿಸೋದು, ಇನ್ನು 25 ಜನ ಜೊತೆಲಿ ಅವ್ರು ಯೋಗ ಕಲಿಯ ಹಾಗಿಲ್ಲ, ಅವ್ರಿಬ್ರು ಟೆಸ್ಟ್ ಮಾಡಬೇಕು ಅಂತ ಮಾಡಿದಾಗ ಕೆಲವು ಆಸನಗಳು, ಕೆಲವು ಪ್ರಾಣಾಯಾಮ ಹೇಳ್ಕೊಟ್ಟಾಗ 35 ಏನ್ ಮಾರ್ಕ್ಸ್ ತೆಗ್ತಿದ್ರು ಅವ್ರು 60ವರೆಗೆ ಬಂದ್ರು. ಮತ್ತೆ ಏನ್ ಯೋಗ ಅದೇ 35ನವ್ರು ಏನಿದ್ರು ಅವ್ರು 40-45 ಮೇಲೆ ಹೋಗಿಲ್ಲ. ಅವರು ಕಲ್ತವ್ರು 60 ಮಾರ್ಕ್ಸ್. ಇದು ರಿಸರ್ಚ್ ಮಾಡಿದಾಗ ಮಾಡಿದ್ರಿ. ಹೌದು ಹೌದು, ವೆರಿ ನೈಸ್. ಕೆಲವು ಪರ್ಟಿಕ್ಯುಲರ್ ಆಗಿ ಮೆಂಟಲಿ ಪ್ರಾಬ್ಲಮ್ ಇರೋರಿಗೆ, ಮೈಂಡ್ ಡೆವಲಪ್ಮೆಂಟ್ಗೆ, ಜ್ಞಾಪಕಶಕ್ತಿ ಹೆಚ್ಚಾಗೋದಕ್ಕೆ ಯಾವ್ಯಾವ ಆಸನಗಳು, ಪ್ರಾಣಾಯಾಮ ಬೇಕು ಅನ್ನೋದನ್ನ ಒಂದೊಂದು ಆಸನ ಒಂದೊಂದು ಅಂಗಕ್ಕೆ ಅದು ಉಪಯೋಗ ಆಗತ್ತೆ. ಪ್ರಾಣಾಯಾಮ, ಮೆಡಿಟೇಷನ್, ಇವು 3 ಕೂಡ ಅದಕ್ಕೆ ಸೇರಿಸ್ಕೊಂಡು ಆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು 1 ಗಂಟೆ ಮುಂಚಿತವಾಗಿ ಬರೋಕೆ ಹೇಳಿ ಇದೆಲ್ಲ ಮಾಡಿ ಆ ಒಂದು ವರ್ಷ ಫೋಕಸ್ ಆಗೋದನ್ನು ಸಖತ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಏನು ಬರುತ್ತೆ ರಿಸಲ್ಟ್ ಏನು ಅಂತ ಅವಾಗ ನಮ್ಗನ್ನಿಸ್ತು, ನಿಜವಾಗ್ಲೂ ಮಕ್ಕಳಿಗೆ ಅವಶ್ಯಕತೆ ಇದೆ. ಹೌದು, ಯೋಗದಿಂದ ಅಂದಾಗ ನಾನು ಶಾಲೆಗಳಲ್ಲಿ ಅದನ್ನು ಕಂಪಲ್ಸರಿ ಮಾಡ್ಲಿಕ್ಕೆ ನಮಗೊಂದು ಅನುಕೂಲ ಸಿಕ್ತು. ಬಹಳ ಚೆನ್ನಾಗಿ ನೀವು ಒಂದು ರಿಸರ್ಚ್ ಕೂಡ ಮಾಡಿದ್ದೀರಾ ನೋಡಿ, ಅದನ್ನ ನೀವು ಬಹಳ ಆಗಿದೆ ಅದು. ಆಮೇಲೆ ಅದನ್ನ ಕೆಲವು ಸ್ಕೂಲು ಕಾಲೇಜುಗಳಿಗೆ ಜಾರಿಗೆ ತರೋದಕ್ಕೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು ಕೆಲವರಿಗೆ. ವೆರಿ ನೈಸ್. ಅಂದ್ರೆ ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರನಾ ಅಥವಾ ಬೇರೆ ಕಡೆನೂ? ನಿಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾತ್ರ ಮಾಡಿರೋದ? ಅಂದ್ರೆ ನಿಮ್ಮ ಒಂದು ಶಾಲಾ ಕಾಲೇಜುಗಳಲ್ಲೆಲ್ಲ ಇದೊಂದು ಜಾರಿ? ನಂದು ಹೇಗಿತ್ತು ಅಂದ್ರೆ, ಸಾರ್ವಜನಿಕರಿಗೆ ಇವತ್ತು ನನಗೆ ಮೊದಲಿಂದಲೂ ಗೊತ್ತಿದ್ದ ಹಾಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಮನಸ್ಸಿನಿಂದ ಶರೀರಕ್ಕೆ ಬರೋ ಕಾಯಿಲೆಗಳಿಗೆ ಯೋಗ ಬಿಟ್ರೆ ಯಾವುದರಿಂದಲೂ ಅವ್ರಿಗೆ ಸಿಗಲ್ಲ ಅನ್ನೋದು ನಮ್ಗೆ ಡೆಫಿನೆಟ್ ಆಯ್ತು. ಯೋಗ ಅಂದ್ರೆ
ಈಗ ನಮ್ಗೆ ಏನಾಗ್ಬಿಟ್ಟಿದೆ, ಈಗ ಎಲ್ಲರಲ್ಲೂ ಈಗ ಏನೇ ಇದೆ, ಕಾಮ, ಕಾಂಚನ, ಕಾಮನೆ, ಕೀರ್ತಿ, ಇವು 4 ಹಿಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಎಲ್ಲರನ್ನು. ಹೌದು, ಇವೆಲ್ಲ ಬೇಕು ಅಂತ. ಇದಕ್ಕೆಲ್ಲ ಇದರಿಂದ ಏನಾಗ್ತಾ ಇದೆಪ್ಪ ಅಂತಂತಂದ್ರೆ ಅವ್ರ ಮನಸ್ಸು ಒಂದು ರೀತಿಯಲ್ಲಿ ಕೆಡಕ್ ಶುರುವಾಗಿರೋ ಜೊತೆಗೆ ಚಂಚಲವಾಗ್ತಾ ಇದೆ. ಜೊತೆಗೆ ಇವರಲ್ಲಿ ಬಹಳ ನಾನು ನೋಡಿದ ಹಾಗೆ ಬದುಕಿನಲ್ಲಿ ಏಕಾಗ್ರತೆ, ಗುರಿ, ದೇಹದಲ್ಲಿ ಈ ಒಂದು ಯೋಗ ಮಾಡೋದ್ರಿಂದ ಹೇಳೋದು, ಯೋಗ ಮಾಡೋದ್ರಿಂದ ಈ ಒಂದು ಆಸೆಗಳು ಏನಿದೆಯಲ್ಲ, ಆಸೆಗಳಿಗೆ ಸ್ವಲ್ಪ ಕಡಿವಾಣ. ನಂದು ನೆಕ್ಸ್ಟ್ ಕ್ವಶನ್ ಅದೇ ಇದ್ದಿದ್ದು, ಯೋಗ ಯಾಕೆ ಮಾಡಬೇಕು, ಅದರ ಆ ಒಂದು ಯೋಗದ ಬೆನಿಫಿಟ್ಸ್ ಏನು, ಸೊ ಅದರ ಬಗ್ಗೆನೂ ಕೂಡ ಎಲ್ಲ ಹೇಳಿ ಸರ್. ನೋಡಿ, ಇದರಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಸಾಮಾನ್ಯವಾಗಿ ಈ ಪ್ರಯತ್ನದಲ್ಲಿ ಯಾವುದು ಕಾಮಿನಿ, ಕಾಂಚನ ಈ ಒಂದು ದೃಷ್ಟಿಲಿ ಹೋದಾಗ ಹೌದು ಇವರಲ್ಲಿ ಒಂದು ಭ್ರಷ್ಟತನ ಬರ್ತಾ ಇತ್ತು, ಒಂದನೇದಾಗಿ. ಎರಡನೇದು ದೃಷ್ಟತನ ಬರ್ತಾ ಇತ್ತು, ಕ್ರೂರತೆ ಬರ್ತಾ ಇತ್ತು, ಸ್ವಾರ್ಥತೆ ಬರ್ತಾ ಇತ್ತು. ಈಗ ಆಗ್ಬಿಟ್ಟು ಈ ಅರಿಷಡ್ವರ್ಗಗಳನ್ನ ಅದ್ರ ಬಂಧನಕ್ಕೆ ಒಳಗಾಗ್ಬಿಡ್ತಿದ್ರು. ಅರಿಷಡ್ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅರಿಷಡ್ವರ್ಗಗಳು. ಈ ಅರಿಷಡ್ವರ್ಗಗಳಿಗೆ ಯಾವ ಬಂಧನಕ್ಕೆ ಸಿಗಾಕೊಂಡ್ಬಿಡ್ತಿದ್ರು. ಕಾಮ ಅಂದ್ರೆ ಬೇಕುಗಳು, ವಾಂಟ್ಸ್ ಅಷ್ಟೇ, ಬೇರೆ ಏನಿಲ್ಲ, ವಾಂಟ್ಸ್. ಆ ಬೇಕುಗಳಿಗೋಸ್ಕರ ಸಿಕ್ತು ಅಂತ ಹೇಳಿ ಒಳ್ಳೇದು, ಸಿಕ್ಲಿಲ್ಲ ಅಂದ್ರೆ ಕ್ರೋಧ, ಅದ್ರ ಬಗ್ಗೆ ಸಿಕ್ಲಿವಲ್ಲ ಅಂತ ಆಯ್ತು. ಸಿಕ್ತು ಅಂತ ಇಟ್ಕೊಳ್ಳಿ, ಮೋಹ ಶುರು ಆಯ್ತು. ನಾನು ಒಬ್ಬನೆಲ್ಲ ಇರ್ಬೇಕು, ಯಾರೆಲ್ಲ ಇರಬಾರ್ದು. ಮೋಹ ಆದ್ಮೇಲೆ ಮದ, ನನ್ನ ಬಿಟ್ರೆ ನಾನು ಒಬ್ಬನತನ ಇರೋದು ಅಂತೇಳಿ. ಆಮೇಲೆ ಇನ್ನೊಬ್ಬನ ಹತ್ರ ಇತ್ತು ಅಂದ್ರೆ ಅದು ನೋಡಿ ಹೊಟ್ಟೆ ಕಿಚ್ಚು. ಹೌದು, ಮತ್ಸರ, ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯಗಳು. ಅರಿಷಡ್ವರ್ಗಗಳಿಗೆ ಎಲ್ಲರೂ ದಾಸರಾಗಕ್ಕೆ ಶುರು ಮಾಡ್ಬಿಟ್ಟು. ಖಂಡಿತ ಇವತ್ತಿನ ಪ್ರಪಂಚ ಹಾಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಎಲ್ಲ ಕೂಡ. ಇವತ್ತು ಅದಕ್ಕೋಸ್ಕರನೇ ಏನಾಗಿದೆ ಅಂದ್ರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಯಾವಾಗ ಆಯ್ತು ಅಂದ್ರೆ ಇವುಗಳೆಲ್ಲ ನಮಗೆ ಮುತ್ಕೊಂಡ್ಬಿಡ್ತಾವೆ ಬಂದು ನಮ್ಮ ಶರೀರಕ್ಕೆ. ಹೌದು. ಆಮೇಲೆ ಇದು ಜೀವನ ಅಂದ್ರೆ ಇಷ್ಟೇನೆ ಅಂತ, ಇದೇ ಜೀವನ. ಹೌದು. ಇವತ್ತು ನಾವೆಲ್ಲ ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ, ಹಣ ಇಲ್ಲದವ್ರು ಬದುಕಕ್ಕಾಗಲ್ಲ, ಹಣ ಬೇಕು. ಆದ್ರೆ ಪಾರ್ಟ್ ಆಫ್ ಪಾರ್ಟ್ ಆಫ್ ದ ಲೈಫ್ ಅಷ್ಟೇ. ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ. ಇದಕ್ಕೋಸ್ಕರ ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗ್ಬಿಟ್ಟಿದೆ. ಬರೀ ಹಣದ ಹಿಂದೆ ಹೋಗ್ತಾ ಇರೋದು, ಕಾಮ, ಕ್ರೋಧ, ಮೋಹ, ಲೋಭ ಇದೇ ಆಗ್ಬಿಟ್ಟಿದೆ ಹೊರತು ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ, ನನ್ನ ಜೀವನದ, ಹೌದು, ನಾನು ಯಾರು ಅನ್ನೋದು ಕೂಡ ನಾವು ಅರ್ಥ ಮಾಡ್ತೀವಿ. ಅಂದ್ರೆ ಜನಗಳಿಗೆ ಅವರ ಪರ್ಪಸ್ ಏನು, ನನ್ನ ಜೀವನದ ಪರ್ಪಸ್ ಏನು ಅನ್ನೋದು ಮರ್ತೋಗ್ತಾ ಇದೆ ಜನಗಳಿಗೆ. ಸೊ ಅವರು ಈ ಒಂದು ನೀವು ಹೇಳ್ದಂಗೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇದರಿಂದನೇ ಜನಗಳು ಹೋಗ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಜರ್ನಿ ಆಗ್ಬಿಟ್ಟಿದೆ. ಅದಕ್ಕೆ ಯೋಗ ಒಂದೇ ಮದ್ದು. ಅದಕ್ಕೆ ಅದರಿಂದ ಅದ್ರ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ, ಸೈಕೋ ಅಂದ್ರೆ ಮನಸ್ಸು, ಹೌದು, ಸೈಕೋ ಸೊಮ್ಯಾಟಿಕ್ ಅಂದ್ರೆ ಡಿಸಾರ್ಡರ್. ಅದು ಮನಸ್ಸಿನ ಒಂದು ನಮ್ಮ ಅಸ್ವಸ್ಥತೆ ಅಂತ ಹೇಳ್ಬೋದು, ಕಾರಣ ಆಗ್ತದೆ. ಹೌದು. ಅದು ಯಾವ್ಯಾವು ಹಿಂದೆಲ್ಲ ಏನ್ ಬರ್ತಿತ್ತು, ಕಾಲರಾ, ಮಲೇರಿಯಾ, ಟೈಫಾಯ್ಡ್ ಇದೆಲ್ಲ ಬರ್ತಿತ್ತು. ದೊಡ್ಡ ದೊಡ್ಡ ಕಾಯಿಲೆಗಳು ಪ್ರಾಣಿಗಳಿಂದ, ಪಕ್ಷಿಗಳಿಂದ ಬರ್ತಿತ್ತು. ಈಗ ಯಾವ ಬರ್ತಿಲ್ಲ, ಒಳಗಿಂದ ಬರ್ತಾ ಇದೆ. ಒಳಗಿಂದ ಬರೋ ಕಾಯಿಲೆಗಳು ಯಾವ್ದು ಅಂದ್ರೆ, ಮುಖ್ಯವಾಗಿ ಅಸ್ತಮ, ಇವತ್ತು ನಾವು ನೋಡ್ತಾ ಇದೀವಿ, ಡಯಾಬಿಟಿಕ್, BP, ಹಾರ್ಟ್ ಪ್ರಾಬ್ಲಮ್, ಮೈಗ್ರೇನು, ಬ್ಯಾಕ್ ಪೈನು, ಇವನ್ ಸೈಕಾಲಜಿ ಅದನ್ನು ತುಂಬಾ ಎಲ್ಲ ಮನಸ್ಸಿನ ಇದನ್ನು ತುಂಬಾ ಬಹಳ, ಆಂಗ್ಸೈಟಿ, ಡಿಪ್ರೆಷನ್ ಅಂತೂ ಬಹಳ ಜಾಸ್ತಿಯಾಗಿ ಹೋಗಿದೆ ಜನಗಳಿಗೆ. ಇವತ್ತು ಎಲ್ಲ ಸಿಗುತ್ತೆ, 1 ಮಿನಿಟಲ್ಲಿ ಏನು ಬೇಕು ಅಂದ್ರೂ ನಿಮ್ಗೆ ಅಲ್ಲಿ ಸಿಗುತ್ತೆ. ಬಟ್ ಜನಗಳು ತುಂಬಾ ಒಂದು ಡಿಪ್ರೆಷನ್ನು, ಆಂಗ್ಸೈಟಿಗಳಿಗೆ ಜಾಸ್ತಿ ಇದಾಗ್ತದೆ. ಹೌದು ಹೌದು. ಇದನ್ನ ಸ್ವಲ್ಪ ತಡೆ ಹಿಡಿಯೋದಕ್ಕೆ ಬಿಡು ಅಂತ ನಾವು ಹೇಳ್ತಾ ಇಲ್ಲ, ಆಸೆಗಳು ಬಿಡು ಅಂತ ಹೇಳ್ತಾ ಇಲ್ಲ. ಹೌದು, ಎಲ್ಲದನ್ನು ಕಡಿವಾಣ ಇರಲಿ. ಹೌದು. ಆ ಕಡಿವಾಣಕ್ಕೆ ಏನೇನು ಮಾಡುತ್ತೆ ಅಂದ್ರೆ, ನಮ್ಮ ಯೋಗ ಅಂದರೆ ಯೋಗದಲ್ಲಿ ಹಂಗೆ ಮಾಡೋದಾದ್ರೆ ಇಷ್ಟೆಲ್ಲ ಡಾಕ್ಟ್ರುಗಳು ಯಾಕೆ ಇದೆಲ್ಲ ಬೇಕಿತ್ತು ಅಂತ. ಹೌದು, ಆಯ್ತು, ಇಷ್ಟೆಲ್ಲ ಇದ್ದು ಕಮ್ಮಿ ಆಗಿದೆಯಾ ನಾ ಕೇಳ್ತಿರೋದು? ಇಲ್ಲ ಇಲ್ಲ. ಈಗ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ರೋಡಲ್ಲಿದೆ, ಆದ್ರೆ ಇವತ್ತು ರೋಗಗಳು ಜಾಸ್ತಿ ಆಗ್ತಾ ಇದೆಯಾ? ಜಾಸ್ತಿನೇ ಆಗ್ತಾ ಇದೆ ಸರ್. ಅದಕ್ಕೆ ನಾವೀಗ ಏನ್ ಮಾಡಬೇಕು, ಈ ಅಂದ್ರೆ ಯೋಗ ಏನ್ ಮಾಡುತ್ತೆ, ಇದರಲ್ಲಿ ನಮ್ಮಲ್ಲಿ ಪಂಚಕೋಶಗಳು ಅಂತ ಹೇಳ್ತೀವಿ. ಓಕೆ. ಈಗ ಎದುರಿಗೆ ಕಾಣ್ತಿರೋದು ಅನ್ನಮಯ ಕೋಶ. ಇದು ಓಕೆ, ಅನ್ನಮಯ ಕೋಶ. ಇದು ಶರೀರ ಅನ್ನದಿಂದ ಬದುಕಿರುವಂಥದ್ದು. ಹೌದು. ಅನ್ನಮಯ ಕೋಶ ಅಲ್ಲದೆ ಇನ್ನು 4 ಕೋಶಗಳು ಹೊಡಿದೆ. ಪ್ರಾಣಮಯ ಕೋಶ ನೋಡಿ, ಈ ಶರೀರ ಎಷ್ಟೇ ಸುಂದರವಾಗಿರ್ಲಿ, ಉಸಿರಾಟ ನಿಂತು ಹೋದ ತಕ್ಷಣ ಇದನ್ನ ಹೆಣ ಅಂದ್ಬಿಡ್ತಾರೆ, ಶವ ಅಂದ್ಬಿಡ್ತಾರೆ. ಖಂಡಿತ ಒಂದ್ಸಲ ಪ್ರಾಣವಾಯು ಹೋದ್ಮೇಲೆ ಮುಗೀತು. ಅಲ್ಲಿಗೆ ಅನ್ನಮಯ ಕೋಶದ ಜೊತೆಗೆ ಪ್ರಾಣಾಯಾಮ ಕೋಶನೂ ಬಹಳ ಇಂಪಾರ್ಟೆಂಟ್. ಅನ್ನಮಯ ಕೋಶ ಬೇಕು. ಈಗ ಈ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ, ಇಡೀ ಶರೀರದ
ಇದ್ರೆ ಮಾತ್ರ ಈ ದೇವಸ್ಥಾನ ಇದ್ದಂಗೆ, ಒಳಗಡೆ ದೇವ್ರು ಇರ್ಬೋದು, ದೇವಸ್ಥಾನ ಚೆನ್ನಾಗಿರ್ಬೇಕು. ಆ ದೇವಸ್ಥಾನ ಚೆನ್ನಾಗಿದ್ರೆ ಒಳಗಡೆ ದೇವ್ರು ಚೆನ್ನಾಗಿರ್ತಾನೆ. ಹಾಗೆ ಶರೀರ ಚೆನ್ನಾಗಿರ್ಬೇಕು, ಅದಕ್ಕೆ ಆಸನಗಳು ಸಹಾಯ ಮಾಡ್ಬೇಕು. ಶರೀರ ಮಟ್ಟದಲ್ಲಿ ಆಸನಗಳು ಸಹಾಯ ಮಾಡುತ್ತೆ. ಉಸಿರಾಟ ನಿಂತು ಹೋದ್ರೆ ಮುಗಿದೋಯ್ತು ಅಂತ, ಆ ಉಸಿರಾಟವನ್ನ ಸಮಸ್ಥಿತಿಗೆ ತರಕೋಸ್ಕರ ಪ್ರಾಣಾಯಾಮ. ಆ ಪ್ರಾಣಾಯಾಮ ಮಾಡ್ತಾ ಇರೋದ್ರಿಂದ ಆ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದರಲ್ಲಿ ಅನಾಟಮಿ ಬಹಳ ಮುಖ್ಯ. ಪ್ರಾಣಾಯಾಮ ಇಟ್ಸ್ ಆಲ್ ಅಬೌಟ್ ಬ್ರೀತಿಂಗ್ ಎಕ್ಸರ್ಸೈಸ್ ಅಲ್ವಾ ಸರ್? ಬ್ರೀತಿಂಗ್ ಎಕ್ಸರ್ಸೈಸ್, ಆದ್ರೆ ಅದನ್ನ ಮೆಥಡಿಕಲ್ ಆಗಿ ಮಾಡಬೇಕಾಗುತ್ತೆ. ಅನುಲೋಮ ವಿಲೋಮ, ಹೌದೌದು, ಅದರಲ್ಲಿ ಅನೇಕ ವಿಧಾನಗಳಿರುತ್ತೆ. ಪ್ರಾಣಾಯಾಮದಲ್ಲಿ ನಮ್ಗೇನ್ ಮಾಡುತ್ತೆ, ಉಸಿರಾಟವನ್ನ ನಮ್ಮ ಹದಕ್ಕೆ ತರಕ್ಕೆ ಅನುಕೂಲ ಮಾಡುತ್ತೆ, ಕಂಟ್ರೋಲ್ಗೆ. ಉದಾಹರಣೆ ನಾವೀಗ ಉಪಯೋಗಿಸ್ತಾ ಇದೀವಲ್ಲ, ಈಗ ಒಂದು 500 ಕ್ಯೂಬಿಕ್ ಮಿಲಿಮೀಟರ್ ಅಷ್ಟು ನಾವು ಉಪಯೋಗಿಸ್ತಾ ಇದೀವಿ ಗಾಳಿನ. ನಾವು ಎಲ್ಲರೂ ಅದೇ ಹೇಳ್ತಾ, ನಾವು ಫುಲ್ಲು ಉಸಿರನ್ನೇ ತಗೊಳ್ತಾ ಇಲ್ಲ. ಹೌದು, ಅದೇನೆ ಪ್ರಾಣಾಯಾಮದಲ್ಲಿ 4000 to 5000 ಕ್ಯೂಬಿಕ್ ಮಿಲಿಲೀಟರ್ ಗಾಳಿಯನ್ನ ನಾವು ಈಗ ಬರೀ ಒಂದು 500 ತಗೊಳ್ತಾ ಇದೀವಿ. ಪ್ರಾಣಾಯಾಮ ಮಾಡೋದ್ರಿಂದ ಒಂದು 5000 ತಗೊಳ್ತೀವಿ ನಾವು, ಬಾಡಿ ಒಳಗೆ ಹೋಗುತ್ತೆ, ವಾಯು ತಗೊಳ್ತೀರಾ. ಓಕೆ, ನಮ್ಗೆ ಏನ್ ಬೇಕಾಗಿದೆ, ಮೇನ್ ಬೇಕಾಗಿರೋದು ಆಕ್ಸಿಜನ್. ಹೌದು, ಈಗ ನೋಡಿದ್ರಿ ಮೊನ್ನೆ ಬಂದಂತ ಒಂದು ಕಾಯಿಲೆ ಏನಿದೆ, ಕರೋನಾ ಕಾಯಿಲೆಯಲ್ಲಿ ಬರೀ ಒಂದು ಸಿಲಿಂಡರ್ 8,000 10,000 ಕೊಡ್ತೀನಿ ಅಂದ್ರು ಒಂದು ಉಸಿರಾಟದೇ ಪ್ರಾಬ್ಲಮ್. ಹೌದು, ಹಾಗಾದ್ರೆ ಪ್ರಕೃತಿ ಕೊಡ್ತಾ ಇದೆಯಲ್ಲ ಇಷ್ಟು ಗಾಳಿ, ಅದೇನಾದ್ರು ದುಡ್ಡು ಕೇಳಿದ್ರೆ ಏನ್ ಮಾಡ್ಬೇಕಾಯ್ತು? ಖಂಡಿತ. ಅದರಿಂದ ಉಪಯೋಗಿಸ್ಕೊಂಡು, ಪ್ರಕೃತಿಯನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಉಸಿರಾಟ ಏನಿದೆಯಲ್ಲ, ಉಸಿರಾಟವನ್ನು ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ 100ಕ್ಕೆ 75% ಅದರಲ್ಲೇ ಅನುಕೂಲ ಆಗ್ತದೆ ಉಸಿರಾಟ. ಈಗ ಅನ್ನಮಯ ಕೋಶ ಆಯ್ತು, ಪ್ರಾಣಮಯ ಕೋಶ. ನೆಕ್ಸ್ಟ್ ಬರತಕ್ಕಂಥದ್ದು ಮನೋನ್ಮಯ ಕೋಶ. ಶರೀರನೂ ಚೆನ್ನಾಗಿದೆ, ಉಸಿರಾಟನೂ ಚೆನ್ನಾಗಿದೆ, ಆದ್ರೆ ಅವನು ಕೋಮಾದಲ್ಲಿದ್ದಾನೆ. ನೋಡ್ತಾನೆ, ಊಟ ಮಾಡ್ತಾನೆ, ಆದ್ರೆ ಅವ್ನು ಏನ್ ಮಾಡ್ತೀನಿ ಏನು ಗೊತ್ತಲ್ಲ, ಮನಸ್ಸೇ ಸರಿ ಇಲ್ಲ ಅಂತ ಆದ್ರೆ ಇವು ಎರಡು ಇದ್ರು ಮೈಂಡ್ ಕಂಟ್ರೋಲ್ಸ್ ಯುವರ್ ಹೋಲ್ ಬಾಡಿ. ಸೊ ಇವ ಮೈಂಡೇ ಸರಿಗಿಲ್ಲ ಅಂದ್ರೆ ಸರಿ ಇಲ್ಲ ಅಂತಂದ್ರೆ ಆ ಮನೋನ್ಮಯ ಕೋಶಕ್ಕೆ ನಾವು ಮಾಡ್ತಕ್ಕಂಥದ್ದು ಪ್ರಾರ್ಥನೆ, ಧ್ಯಾನ. ಧ್ಯಾನ ಇದೆಯಲ್ಲ, ಧ್ಯಾನ ಮನಸ್ಸನ್ನ ಸಮಾಧಾನ ತಿಳಿಯ ಮಾಡ್ಬಿಡ್ತದೆ. ಈಗ ಯಾವ್ದಾದ್ರು ಒಂದು ಮೆಡಿಟೇಷನ್ ನೀರಿಟ್ಟು ಅದ್ರ ಮೇಲೆ ಒಂದು ಕಲ್ಲು ಹಾಕ್ಬಿಟ್ರೆ ಸುಳ್ಳಿ 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 ಬರುತ್ತೆ. ಹೌದು, ಹಾಗೆ ಅದು ಮತ್ತೆ ಸಮಸ್ಥಿತಿಗೆ ಬರ್ಬೇಕು. ಅದು ಆ ತರ ನಮ್ಮ ಬಾಡಿನ ಏನಾಗ್ತದೆ ಅಂದ್ರೆ ನೂರಾರು ಯೋಚನೆಗಳು, ಚಿಂತನೆಗಳು, ಮನಸ್ಸು ಕಂಟ್ರೋಲಿಂಗ್ ವಿಚಲಿತವಾಗ್ತಾ ಇದೆ, ಮನಸ್ಸೆಲ್ಲ ಕಡೆ ಒಂಥರ ಸ್ಕ್ಯಾಟರ್ ಆಗ್ತಾ ಇದೆ. ಹಾಗಾಗಿ ಮನೋನ್ಮಯ ಕೋಶ, ಆ ಮನೋನ್ಮಯ ಕೋಶ ಸರಿಯಾಗಿ ಇಟ್ಟಿರ್ಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ಇದೆಲ್ಲ ಸರಿ. ಜ್ಞಾನವೇ ಇಲ್ಲದೆ ಹೋದ್ರೆ ಅವ್ರಿಗೆ ಹೌದು ಏನಿದ್ದು ಏನಂತೀವಿ, 1 ತಿಂಗಳಾಯ್ತು 2 ತಿಂಗಳಾಯ್ತು ಸುಧಾರಿಸಿ ನೋಡ್ತೀವಿ, ಕೊನೆಗೆ ಅವ್ರಿಗೆ ತುಂಬಾ ಬೆಡ್ ಹಿಡನ್ ಆಗ್ಬಿಟ್ರೆ ದೇವರೇ ಯಾಕಪ್ಪ ಕರ್ಕೊಂಡಿಲ್ಲ, ಯಾಕಪ್ಪ ಅಂತ ಅವ್ರ ಬಗ್ಗೆನೂ ಜಿಗುಪ್ಸೆ ಬಂದ್ಬಿಡುತ್ತೆ. ಅದರಿಂದ ಈ 4 ಸರಿಯಾಗಿ ಇಟ್ಕೊಂಡ್ರೆ ಆನಂದಮಯ ಕೋಶಕ್ಕೆ ಸಂತೋಷವಾಗಿ ಇರಬಹುದು. ಇದು ಯೋಗ ಸಹಾಯ ಮಾಡುತ್ತೆ. ಇದೇ ಮೈನ್ ಮಾಡೋ ಯೋಗದ ಕೆಲಸ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಕೊನೆಗೆ ಆನಂದಮಯ ಕೋಶ. ಈ ಒಂದು ಚಕ್ರ ಅಂತಾರಲ್ಲ, ಅದೇನಾ ಸರ್? ಅದು ಡಿಫ್ರೆಂಟ್ ಫ್ರಮ್ ದಿಸ್ ಒನ್? ಡಿಫ್ರೆಂಟ್ ಏನಲ್ಲ. ಈಗ ನೀವು ಗ್ಲ್ಯಾಂಡ್ಸ್ಗಳು ಅಂತ ಹೇಳ್ತೀರಿ ಇಂಗ್ಲಿಷ್ ಅಲ್ಲಿ, ಥೈರಾಯ್ಡ್ ಗ್ಲ್ಯಾಂಡ್ಸ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಪಿಟ್ಯುಟರಿ ಗ್ಲ್ಯಾಂಡ್ಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಆ ತರನೇ ಇದು. ಜಾಯಿಂಟ್ಸ್ ಏನಿದೆಯಲ್ಲ, ಜಾಯಿಂಟ್ಗಳಲ್ಲಿ ಇರ್ತಕ್ಕಂಥದ್ದೇ ಚಕ್ರಗಳು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರ ಅಂತ ಚಕ್ರಗಳಿದೆ. ಒಂದೊಂದು ಚಕ್ರಗಳು ಕೂಡ ಕೆಲಸ ಮಾಡುತ್ತೆ. ಅಷ್ಟೇನೆ. ಈಗ ಸೈನ್ಸ್ಗೂ ಯೋಗ ನಥಿಂಗ್ ಬಟ್ ಸೈನ್ಸ್. ಯೋಗ ಇಸ್ ನಥಿಂಗ್ ಬಟ್ ಸೈನ್ಸ್. ಹೌದು. ಹಾಗಾಗಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಯಾವ ಗ್ಲ್ಯಾಂಡ್ಸ್ಗಳು ಎಲ್ಲೆಲ್ಲಿದಾವೋ ಅಲ್ಲೆಲ್ಲ ಇದೆ. ಹಾಗಾಗಿ ಸಹಸ್ರಾರ ಚಕ್ರಕ್ಕೆ ಹೋಗ್ಬೇಕಾದ್ರೆ ಮೂಲಾಧಾರದಿಂದ ಅಲ್ಲೊಂದು ಸರ್ಪೆಂಟ್ ಅಂತ ಹೇಳ್ತೀವಿ. ಆ ಸರ್ಪೆಂಟ್ ಅಂದ್ರೆ ಆ ಜಾಗೃತ ಅವಸ್ಥೆಯಲ್ಲಿ ಜಾಗೃತವಾಗೋದು, ಮೂಲಾಧಾರದಿಂದ ಜಾಗೃತವಾಗ್ತದೆ. ಆ ಒಂದೊಂದು ಜಾಗದಲ್ಲೂ ಕೂಡ ಇರ್ತಕ್ಕಂಥದ್ದು. ಈಗ ನೀವು ಹೇಗೆ ಜಡೆ ಹಾಕೊಂಡಾಗ 3 ಜಡೆಗಳ ಮಧ್ಯದಲ್ಲಿ ಜಾಯಿಂಟ್ ಇರುತ್ತಲ್ಲ, ಒಂದೊಂದು ಜಾಯಿಂಟ್ಗಳಿದೆ, ಅದನ್ನೇ ಚಕ್ರಗಳು ಅಂತ ಹೇಳುವಂಥದ್ದು. ವೆರಿ ನೈಸ್. ಹೌದೌದು. ಆ ಚಕ್ರಗಳನ್ನೆಲ್ಲ ಅವೇಕನ್ ಎಚ್ಚರ ಮಾಡೋದು. ಅಲ್ಲಿಗೆ ಏನಪ್ಪಾ ಅಂದ್ರೆ ಆಹಾರದಲ್ಲಿ ಬಹಳ ಸರಿಯಾದ ರೀತಿ ಇದ್ರು ಮಾತ್ರ ಇವೆಲ್ಲ ಕೆಲಸ ಮಾಡೋದು. ಏನೇ ಯೋಗ ಮಾಡಿದ್ರು ಕೂಡ ನಮ್ಮ ದಿನನಿತ್ಯದಲ್ಲಿ, ದಿನಚರಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡೆ ಹೋದ್ರೆ
ಯಾವ ಯೋಗ, ಯಾವ ಔಷಧಿ, ಯಾವ ಅಡ್ವೈಸಲ್ಲೂ ಕೂಡ ಕೆಲಸ ಮಾಡಲ್ಲ. ಅದೇ ಹೇಳ್ತಾರಲ್ಲ, ಯು ಆರ್ ವಾಟ್ ಯು ಈಟ್ ಅಂತಾನೆ ಹೇಳ್ತಾರೆ, ಅಥವಾ ಏನೇನೋ ಮಾಡಿದೆ ಏನೋ ತಿಂದೆ ನೀನು ಇವತ್ತು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಹೇಳಿ ಸರ್, ಈ ಒಂದು ನಾವು ತಿನ್ನೋ ಆಹಾರ ಎಷ್ಟು ಉಪಯೋಗ ಆಗತ್ತೆ ನಮಗೆ? ನೋಡಿ, ಈ ನಮ್ಮ ಬದುಕಿಗೆ ಆಹಾರನೇ ಮುಖ್ಯ. ಅದು ಭೂಮಿಯಿಂದಲೇ ಬರ್ತಕ್ಕಂಥದ್ದು. ಪ್ರತಿಯೊಂದು ನಾವು ಕೂಡ ಪಂಚಭೂತಗಳಿಂದಲೇ ಹುಟ್ಟಿರ್ತಕ್ಕಂಥದ್ದು. ನಮಗೆ ಸಿಗ್ತಕ್ಕಂಥ ಆಹಾರವೂ ಅದೇ. ಆಹಾರದಲ್ಲಿ ನಮ್ಗೆ ಹಿತಮಿತವಾಗಿರ್ಬೇಕು. ಪ್ರತಿಯೊಂದು ಅಷ್ಟೇ. ನಮಗೆ ಏನಾಗಿದೆ ಅಂದ್ರೆ, ಇಂದ್ರಿಯಗಳಿದಾವಲ್ಲ, ಇವು ಪಕ್ಕಾ ಶತ್ರುಗಳು ನಮಗೆ. ನಿಮ್ಗೆ ಸುಮ್ಮನೆ ಒಂದು ಸಣ್ಣ ಒಂದು ಹಾಸ್ಯ ಒಂದು ನಾವಿಲ್ಲಿಂದ ಹೋಗ್ತಾ ಇದ್ರೆ ಅಲ್ಲೊಬ್ಬ ಬೋಂಡದ ಅಂಗಡಿ ಇಟ್ಕೊಂಡಿದ್ದ ಅಂದ್ರೆ ನಮ್ಗೆ ಆ ವಾಸನೆ ನೋಡಿದ ತಕ್ಷಣನೇ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಆ ಒಂದು ಸ್ಮೆಲ್ ಬರೋದಿಲ್ಲ ನಮಗೆ. ಉದಾಹರಣೆಗೆ ನಾನು ಹೇಳೋದು, ಅವನು ವ್ಯಾಪಾರಿ ಕಾರಣಕ್ಕೋಸ್ಕರ ಇಟ್ಟಿರೋಂಥದ್ದು. ಅವ್ನು ಎಲ್ಲಿಟ್ಟಿರ್ತಾನೆ ಇಲ್ಲಿ ನೀವು ಕಾಣಲ್ಲ ಅಷ್ಟು. ನಮ್ಮ ಇಂಡಿಯಾದಲ್ಲಿ ನೀವು ನೋಡ್ಬೇಕು, ಯಾವ್ದೋ ಒಂದು ಕಟ್ಟೆ ಮೇಲೆ ತಗೊಂಡೋಗಿ ಅಲ್ಲಿ ಬೋಂಡನ ಏನೋ ಕರಿತಾ ಇರ್ತಾನೆ. ಕೆಳಗಡೆ ಚರಂಡಿ ಇರ್ತದೆ, ಚರಂಡಿ ಮೇಲೆ ಗಾಡಿ ನಿಲ್ಲಿಸ್ಕೊಂಡಿರ್ತಾನೆ. ನಾವು ಏನ್ ಮಾಡ್ತೀವಿ, ಈ ಇಂದ್ರಿಯಗಳಿದಾವಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಮೂಗು ಕೆಲಸ ಮಾಡುತ್ತೆ. ಫಸ್ಟ್ ಕಣ್ಣು ನೋಡುತ್ತೆ, ಬೋಂಡದ ಅಂಗಡಿ ಇದೆ, ಮೂಗು ವಾಸನೆ ತಗೊಳುತ್ತೆ, ನಾಲ್ಗೆ ಜೊಲ್ ಸೂಸರ್ ಶುರು ಮಾಡುತ್ತೆ, ಕಿವಿಯ ಶಬ್ದ ಕೇಳೋಕ್ ಶುರು. ಇಂದ್ರಿಯಗಳಿದಾವಲ್ಲ ಇವು 5 ಪಂಚೇಂದ್ರಿಯಗಳು. ಹೌದು, ಇಂದ್ರಿಯಗಳು ಅದನ್ನೇ ಆಸೆ. ಅದು 6ನೇ ಇಂದ್ರಿಯ, ಯಾವ್ದು ಮನಸ್ಸು ಅಂತಿದೆಯಲ್ಲ. ಇವು 5 ಇಂದ್ರಿಯಗಳಿದಾವಲ್ಲ, ಇವನ್ನೆಲ್ಲ ಆಟ ಆಡ್ಸೋದು ಮನಸ್ಸು. ನಡೆಯ ಹೋಗೋಣ ಅಂತ ಅವ್ರ ಬುದ್ಧಿ ಹೇಳುತ್ತೆ, ಬೇಡಪ್ಪ ಅದು ಒಳ್ಳೇದಲ್ಲ, ಮನೇಲಿ ಬೇಕಾದ್ರೆ ಮಾಡಿಸ್ಕೊಂತೆ, ಸುಮ್ಮನೆ ನಡಿ, ಮನೇಲಿ ಮಾಡ್ಕೊಡಲ್ಲ, ಅದಾಗಲ್ಲ, ತಿನ್ನ ನಡೀತಿ, ಹೊಂದಿಸ್ತಿಂದ್ರೆ ಏನಾಗೋದಿಲ್ಲ ಅಂತ ಮನಸ್ಸು ಹಿಂಗೆ ಹೇಳುತ್ತೆ. ಬುದ್ಧಿ ಅವ್ರು ಹೇಳಿದ್ರು ಕೂಡ ಬುದ್ಧಿ ಮಾತಾಡ್ ಕೇಳೋದಿಲ್ಲ. ಆಮೇಲೆ ಕೊನೆಯಲ್ಲಿ ನೋಡಿ, ದೇವ್ರು ಎಷ್ಟು ಚೆನ್ನಾಗಿ ಸೃಷ್ಟಿಲಿ ಹೆಂಗೆ ಮಾಡಿದ್ದಾನೆ ಅಂದ್ರೆ, ವಿವೇಚನೆ ಅನ್ನೋದು ಒಂದಿದೆ. ಇದೆಲ್ಲ ಆದ್ಮೇಲೆ ಬುದ್ಧಿ ಮಾತು ಕೇಳುತ್ತೆ ಇದ್ದಾಗ ಮನಸ್ಸು ಆ ವಿವೇಚನೆ ಹೇಳುತ್ತೆ, ಯೋಚನೆ ಮಾಡು, ನೀನು ನಾಳೆ ಆಸ್ಪತ್ರೆಗೆ ಹೋದರೆ ಒಂದು ಅಡ್ಮಿಟ್ ಆಗಬೇಕು, ದುಡ್ಡು ಖರ್ಚಾಗುತ್ತೆ, ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ, ಯೋಚನೆ ಮಾಡುವಂತ ವಿವೇಚನೆ ಹೇಳುತ್ತೆ. ಅದನ್ನೇ ಕೇಳಿದ್ರೆ ಹಾಳಾಗೋದು. ಹೌದು, ಅದನ್ನೇ ನೀವು ಹೇಳಿದ್ರೆ, ಅಂದ್ರೆ ನೀವೊಂದು ಯೋಗ ಮಾಡೋದ್ರಿಂದ ಒಂದು ಮನಸ್ಸಿನ ಹತೋಟಿಗೆ ನೀವು ತರ್ಬೋದು ಅಂತ ನೀವು ಹೇಳಿದ್ರಿ. ನೀವು ಒಂದು ರಿಸರ್ಚ್ ಕೂಡ ಮಾಡಿದ್ರಿ. ನಿಮ್ಮ ಒಂದು ಸ್ಕೂಲಲ್ಲಿ ಒಂದು 30% ತಗೊಳ್ಳೋ ಮಕ್ಕಳನ್ನೆಲ್ಲ ನೀವು ಸೇರಿಸಿ ಅವ್ರಿಗೆಲ್ಲ ನೀವು ಅವಾಗ ಅವರು ಒಂದು ಇಂಪ್ರೂವ್ ಆದ್ರು ಅವರು ಒಂದು ಇದನ್ನೆಲ್ಲ ಅಂತ ನೀವು ಹೇಳಿದ್ರಿ. ಸೊ ದಟ್ಸ್ ರಿಯಲಿ. ಈಗ ನಾನೀಗ 60 ವರ್ಷದ ಯೋಗ ಹೇಳ್ಕೊಡ್ತಾ ಇದ್ದೀನಲ್ಲ, ಅವ್ರದ್ದೆಲ್ಲ ರೆಕಾರ್ಡ್ಸ್ ಇಟ್ಟಿರ್ತೀವಿ ನಾವು. ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಒಂದು ಶಿಬಿರದಲ್ಲಿ ಎಲ್ಲ ಮಾಡೋದು, ಪ್ರತಿಯೊಂದು ಬರೋ ಅಡ್ಮಿಷನ್ ಮಾಡ್ಕೊಂಡು ಫಸ್ಟ್ ಡೇ ಇಂದಾನು ಅವರ ಒಂದು ರೆಕಾರ್ಡ್ ಇರುತ್ತೆ. ಅಷ್ಟೆಲ್ಲ ಮಾಡ್ತಿದೀವಿ ಅಂದ್ರೆ ಪುಕ್ಸಟ್ಟೆ ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತ ಜನ ತಿಳ್ಕೊಂಡಿದ್ದಾರೆ. ಹೌದು, ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾತಕ್ಕೂ ಬೇಡ ಅಂತ ಇವಾಗ ಹಾಗೆ ಆಗೋದು. ನೀವು ಏನಾದ್ರು ಒಂದು ಫ್ರೀ ಆಗಿ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಕೊಡಲ್ಲ ಚೆನ್ನಾಗಿಲ್ಲ, ಖಂಡಿತ. ಆದ್ರೆ ನನ್ಗೂ ಕೂಡ ಅದೇ ಹೇಳ್ತಿದ್ರು, ಆರಾಧ್ಯ ಒಂದು 100 ರೂಪಾಯಿ ಚಾರ್ಜ್ ಮಾಡು, ನೀನ್ ಫ್ರೀ ಮಾಡಬೇಡ ಅಂತ. ನಾನು ಹೇಳ್ತಿದ್ದೆ, ಇದು ಪೂಜೆ ನೀವೇ ಹೇಳ್ಕೊಟ್ಟಿದ್ದೀರಿ, ಪೂಜೆ ದುಡ್ಡು ತಗೊಂಡು ಪೂಜೆ ಮಾಡೋದ್ರಲ್ಲ ಅರ್ಥ ಇರಲ್ಲ. ಈಗ ಆಮೇಲೆ ನನಗೆ ನೋಡಿ, ಜನ ನಂದು 38 ಬ್ರಾಂಚ್ ಇದೆ, 1,000 ಜನ ಕಲಿತಾ ಇದ್ದಾರೆ ಶಿವಮೊಗ್ಗ ಒಂದರಲ್ಲೇನೆ. ಶಿವಮೊಗ್ಗ ಸಿಟಿನಲ್ಲಿ 38 ಬ್ರಾಂಚು, ಒಂದೊಂದು ಬ್ರಾಂಚ್ ಅಲ್ಲಿ ಮಿನಿಮಮ್ 30 ಜನ. ನನ್ನ ಹೆಡ್ ಆಫೀಸ್ ಅಲ್ಲಿ 300 ಜನ ಬರ್ತಾರೆ. ಇದು ನಾನು ಅನ್ನೋದೇ ನೋಡಿ, ಯಾಕಪ್ಪ ಸ್ಕೂಲ್ಗಳು ಹುಡುಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲಿ ಒಳ್ಳೆ ಟೀಚರ್ ಇದ್ದಾರೆ ಅಂತ ನೋಡ್ತಾರೆ, ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಯಾರು ಇಲ್ಲ. ಅದು ಸರಿಯಾಗಿ ಮಾತಾಡಿದ್ರಿ. ಹೌದು, ಯಾವ ಟೀಚರ್ ಒಳ್ಳೆ ಟೀಚರ್ ಇದ್ದಾರೆ, ತುಂಬಾ ಅದ್ರ ಬಗ್ಗೆ ಮಕ್ಕಳ ಬಗ್ಗೆ ಆಸಕ್ತಿ ತಾನೆ, ಆ ರೀತಿಯಲ್ಲಿ ಇದೂ ಕೂಡ ಹಾಗೇನೆ. ನಮ್ಮ ಕ್ಲಾಸಿಗೆ ಬರ್ಬೇಕಾದ್ರೆ ಅವರು 6 ಗಂಟೆ 5 ನಿಮಿಷಕ್ಕೆ ಬಂದ್ರೆ ಒಳಗೆ ಸೇರ್ಸಲ್ಲ. ಹೌದು, ಡಿಸಿಪ್ಲಿನ್ ಮೊದಲನೇ ಡಿಸಿಪ್ಲಿನ್. 6 ಗಂಟೆ ಅಂದ್ರೆ 6 ಗಂಟೆಗೆ 6 ಗಂಟೆ ಅಂತ ಹೇಳ್ತಾರೆ, 6 ಗಂಟೆ 5 ನಿಮಿಷಕ್ಕೆ 6 ಗಂಟೆ. ಹೌದು ಹೌದು, ಡಿಸಿಪ್ಲಿನ್ ಮೊದಲು ಕಲ್ಟಿವೇಟ್ ಮಾಡ್ಕೋಬೇಕು. ಯೂನಿಫಾರ್ಮ್ ನಿಮ್ಗೆ ಯಾವುದೋ ಒಂದು ಆರ್ಡಿನರಿ ಯೂನಿಫಾರ್ಮ್ ನಿಮ್ಗೆ ಕೊಂಡ್ಕೊಂಡು ಎಲ್ಲೋ ಒಂದು ಬಿಸ್ನೆಸ್ ಅಥವಾ ನಾವೆಲ್ಲರೂ ಅಲ್ಲಿ ಏನೋ ಒಂದು ಕಮಿಷನ್ ತಗೋಕ್ಕೋಸ್ಕರ ಹೇಳ್ತಾರೆ, ಅದಿಲ್ಲ. ನಿಮಗೆ ಯಾವುದು ಕಾಮನ್ ಆಗಿ ಏನು ಬಟ್ಟೆ ಹಾಕ್ತಿರೋ ಅದರಲ್ಲಿ ಒಂದು ವೈಟ್ ಡ್ರೆಸ್ ಹಾಕೊಂಬನ್ನಿ. ನೀವು ಹಾಕಿದ್ರೆ ವೈಟ್ ಹಾಕೊಂಬನ್ನಿ. ಇದು ಟೈಮು ಮತ್ತೆ ಅವರ ಡ್ರೆಸ್ ಕೋಡು, ಅದು ಇಂಪಾರ್ಟೆಂಟು. 3ನೇದು ಅವ್ರು ಬಂದು 1 ನಿಮಿಷ, ಯಾಕೆ ನಮ್ಮಲ್ಲಿ ಬರೋರು ಹುಡುಗರು ಬರಲ್ಲ. ಈಗ ಬರೋರೆಲ್ಲ 60+ 50+ ನಮ್ಮ ಹತ್ರ ಎಲ್ಲಿ ನೋಡಿ ಅವರೇ ಬರ್ತಾ ಇರೋ ಯೋಗಕ್ಕೆ. ಹಾಗಾಗಿ ಇವಾಗ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ, ಕಲಿಬೇಕು ಒಂದು ಯೋಗ ಅನ್ನೋದು. ತೊಂದರೆಗಳು ಜಾಸ್ತಿ ಆಯ್ತಲ್ಲ, ಅಲ್ಲಿ ಸೊಸೆ ಗಲಾಟೆ ಜಾಸ್ತಿ, ಇಲ್ಲಿ ಮಗನ ಗಲಾಟೆ ಜಾಸ್ತಿ, ಅತ್ತೆ ಗಲಾಟೆ ಜಾಸ್ತಿ, ಇವೆಲ್ಲ ಇದೆಯಲ್ಲ. ಇವೆಲ್ಲ ಗೊತ್ತಾದ್ಮೇಲೆ ಅಲ್ಲಿ ಬಂದ್ರೆ 1 ಗಂಟೆ ಕೂತು ಹೋಗ್ಬೋದು ಅಂತ ಅಲ್ಲಿ ಬರ್ತಾರೆ. ಒಂದು ವಿಶ್ರಾಂತಿ ತಗೊಂಡಂಗೂ ಆಗುತ್ತೆ. ಅಂದ್ರೆ ಒಂದು ಮನಸ್ಸಿಗೆ ನೀವು ಹೇಳ್ದಂಗೆ ಒಂದು ಯೋಗಾಸನ ಅವರಿಗೆ ಒಂದು ಹತೋಟಿಗೂ ತರುತ್ತೆ. ಗೊತ್ತು, ಅವ್ರ ಏಜ್ನವರೇ ಒಂದು ಗ್ರೂಪ್ ಬರ್ತಾರೆ ಅನ್ನೋದು ಗೊತ್ತು. ಇದೆಲ್ಲ ಕಾರಣದ ಬರ್ತಾರೆ ಬರ್ಬೇಕಾರೆ ಬಂದ ಮೇಲೆ
ಅವ್ರಿಗಿದ್ದಂಥ ಪ್ರಾಬ್ಲಮ್ ಏನಿದೆ, ಸೊಂಟ ನೋವು, ಕುತ್ತಿಗೆ ನೋವು, ಆಮೇಲೆ ಮನೆಯಲ್ಲಿ ಜಗಳ ಆಗ್ತಿರೋದು ಕಮ್ಮಿ ಆಗ್ತಾ ಇರೋದು. ಯಾಕೆಂದ್ರೆ ಮನಸ್ಸು ಸಮಾಧಾನ ತಂದಮೇಲೆ ನೋಡಪ್ಪ, ನಾವು ಆಸನ ಪ್ರಾಣಾಯಾಮ ಮಾಡಿಸಲ್ಲ, ಇಲ್ಲಿ ನಾವು ಮಾಡಿಸೋ ಕೌನ್ಸಿಲಿಂಗು, ಮೇಯ್ನ್ ಮಾಡೋದು ಕೌನ್ಸಿಲಿಂಗ್. ಇಂಡಿವಿಜುವಲ್ ಆಗಿ ಅವ್ರನ್ನ ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ತೀವಿ ನಾವು, ತಗೊಳ್ಬೇಕಾದ್ರೆ ಆಮೇಲೆ ಅವ್ರಿಗೆ ಯಾವ್ದು ಕಾಯಿಲೆಗಳು, ಯಾವ್ದು ಪ್ರಾಬ್ಲಮ್ ಇದೆ ಅನ್ನೋದು ತಗೊಳ್ತೀವಿ. ಅದನ್ನು ಎಲ್ಲ ನೋಟ್ ಎರಡು ನೋಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅವ್ರಿಗೆ ಸಂಡೇಸ್ ಬಂದು 1 ಗಂಟೆ ಬಂದು ಹೋಗಿ ನೀವು ಅಂತ ಅವ್ರಿಗೆ ಬರೀ ಕೌನ್ಸಿಲಿಂಗ್ ಅವತ್ತು. ಅದಕ್ಕೆ ಎಕ್ಸಾಂಪಲ್ಸ್ ಅವ್ರಿಗೆ ಅನೇಕ ಎಕ್ಸಾಂಪಲ್ಸ್ ಕೊಟ್ಟು ಮನೇಲಿ ಹೆಂಗಿರ್ಬೇಕು, ಯಜಮಾನರು ಗಲಾಟೆ ಮಾಡ್ತಿರ್ತಾರ, ನೀವು ಕಿವಿ ಕೇಳಲಿಲ್ಲ ಅನ್ನಂಗೆ ಸುಮ್ಮನೆ ನೀವು ಇರಿ, ಇದನ್ನೆಲ್ಲ ಅವರಿಗೆ ಜನರಲ್ ಆಗಿ ಹೇಳ್ಕೊಡ್ತಾ ಇರ್ತೀವಿ. ಜನರಲ್ ಆಗಿ ಹೇಳ್ತೀವಿ, ನೋಡಿ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಎರಡೂ ಸೇರಿದ ಶಬ್ದ ಆಗುತ್ತೆ, ಒಂದೇ ಶಬ್ದ ಆಗಲ್ಲ. ಹಾಗೆ ಅವ್ರು ಎಷ್ಟೊತ್ತು ಕೂಗಾಡ್ಬೋದು, ಆಯ್ತು ಅವ್ರೊಂದು ಮಾತು ಬೈತಾರೆ, ಸುಮ್ಮನೆ. ಆಮೇಲೆ ನೀವು ಗಲಾಟೆ ಮಾಡಿದ್ರೆ ಅವ್ರು ಸುಮ್ಮನಾಗೆ ಆಗ್ತಾರೆ. ಈ ಥರದ್ದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಆಮೇಲೆ ಮನೆಯಲ್ಲಿ ನೀವು 60 ವರ್ಷ ಆದಮೇಲೆ ನಿಮ್ಮ ಕೀನ ಸೊಂಟದಲ್ಲಿ ಇಟ್ಕೋಬೇಡಿ, ತಿರುಗಿ ಬಿಸಾಕಿ. ನಿಮಗೆ ಬೇಕಾದದೇನೋ 3 ಊಟ, ಮಲಗೋದು ಜಾಗ, ನೆಮ್ಮದಿ, ಇಷ್ಟೇ ಬೇಕು ಹೊರತು ಇನ್ನೂ ದುಡಿಮೆ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ನೀವು ಇರೋದು ಸಾಕು, ಏನಿದೆಯೋ ಅದರಲ್ಲಿ ಸಂತೋಷವಾಗಿರಿ. ಇದೆಲ್ಲ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ಅವ್ರಿಗೆ ಅನೇಕ ಬದಲಾವಣೆಗಳು ಬರುತ್ತೆ. ಚಿಂತನೆ, ಅವ್ರು ಮಾಡೋ ಚಿಂತನೆ, ಆಲೋಚನೆಗಳು ಬದಲಾವಣೆ ಆಗತ್ತೆ. ಜೊತೆಗೆ 5:15 ಬಂದು ಕೂತಿರ್ತಾರೆ ಇಲ್ಲಿ. ನಮ್ಮ ಆಶ್ಚರ್ಯ ಏನಂದ್ರು, ಅಷ್ಟು ಆಸಕ್ತಿ ಹುಟ್ಟಬೇಕಾದ್ರೆ ಒಂದು ನಿಮಿಷನೂ ವ್ಯಾಲ್ಯೂ ಗೊತ್ತಿರ್ಬೇಕು ನಮ್ಗೆ. ನಾವು ಕರ್ಕೊಂಡು ಕೂರಿಸಿ ಅವ್ರ ಹರಕತೆ ಹೇಳ್ಕೊಂಡು ನಮ್ಗೇನೋ ಟೈಮ್ ಕಿಲ್ ಮಾಡೋದಕ್ಕೋಸ್ಕರ ಅವ್ರು ಕರ್ಸಿದಾರಲ್ಲ, ಅವ್ರ ಪ್ರೀಶಿಯಸ್ ಟೈಮ್ ಅನ್ನ ನಮಗೆ ಕೊಟ್ಟಿರ್ತಾರೆ 1 ಗಂಟೆ. ಹೌದು, ನೀವು ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನ ಅವ್ರ ಹತ್ರ ಸ್ಪೆಂಡ್ ಮಾಡ್ತೀವಿ. ಹೌದು. ಆಮೇಲೆ ನಾವು ಉಚಿತ ಅಂದ್ರೆ ಇಲ್ಲಿ ಯಾವುದೂ ಇಲ್ಲ. ನಿಮಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈವನ್ ಚೀಫ್ ಮಿನಿಸ್ಟರ್ ಬರೋದು 10 ನಿಮಿಷ ಲೇಟ್ ಆಯ್ತು. ಕ್ಲಾಸ್ ನಮ್ದು ಶುರು ಮಾಡಿದ್ದು ಆ ಕಾರ್ಯಕ್ರಮನ, ಆ ದೀಪ ಆ ಕಡೆ ಒಂದ್ ಕಡೆ ಇಟ್ಟಿದ್ದು ನಾವು. ಬಂದಾಗ ದೀಪ ಹಚ್ಚಲಿ ಅಂತ. ಇದು ಎಲ್ಲರಿಗೂ ಗೊತ್ತಾಗಿ ಇವತ್ತು ಇಡೀ ಶಿವಮೊಗ್ಗದಲ್ಲಿ ಶಿವಗಂಗಾ ಯೋಗ ಕೇಂದ್ರ ಅಂದ್ರೆ ಟೈಮ್ ಸೆನ್ಸ್ ಒಂದೇ ಅಂತ. ತುಂಬ ಟೈಮ್ ಸೆನ್ಸ್. ಸೊ ನಿಮ್ಮ ಒಂದು 2007ರಿಂದ ನೀವೊಂದು ಶ್ರೀ ಶಿವಗಂಗಾ ಯೋಗ ಕೇಂದ್ರವನ್ನು ನೀವು ಚಿಕ್ಕಮಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದೀರಾ. ನೀವು ಹೇಳ್ದಂಗೆ ಎಷ್ಟೊಂದು ಸಾವಿರಾರು ಶಿಬಿರಗಳು, 40,000ಕ್ಕೂ ಹೆಚ್ಚು ಜನಗಳು ಇದರಿಂದ ಪ್ರಯೋಜನ ಪಡಿತಿದ್ದಾರೆ. ಬಂದ ತಕ್ಷಣ ನೀವು ಹೇಳಿದ್ರಿ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ನೀವು ತಗೊಳ್ತೀರಾ, ಅವರ ಒಂದು ಹೆಲ್ತ್ ಬಗ್ಗೆ ತಿಳ್ಕೊಳ್ತೀರಾ, ಅವರ ಒಂದು ಪರಿಸ್ಥಿತಿ ಪ್ರತಿಯೊಂದನ್ನು ಒಂದು ರೆಕಾರ್ಡ್ ಮಾಡ್ಕೊಂಡು ನೀವು ಅವ್ರಿಗೆ ಕೌನ್ಸಿಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದಾದ್ಮೇಲಿಂದ ಅವ್ರಿಗೆ ಯೋಗಾಸನಗಳನ್ನ ಹೇಳ್ಕೊಳ್ಳೋದು ಹೇಗೆ ನಡೆಯುತ್ತೆ? ಪ್ರತಿ ವಾರಕ್ಕೊಂದ್ಸಲನ, ಎವ್ರಿ ಡೇ ಇರುತ್ತಾ? ಯಾವ ತರ ಇದೆಲ್ಲ? ಒಳ್ಳೆ ಪ್ರಶ್ನೆ ಇದು. ಏನಾಯ್ತು, ನಂದು ಮೊದಲು ಬರೀ ಕ್ಯಾಂಪ್ ಮಾಡ್ತಾ ಇದ್ದೆ. 21 ದಿವಸ ಕ್ಯಾಂಪ್ ಮಾಡ್ಬಿಟ್ಟು ಅವ್ರು ಕಳಿಸ್ಬಿಡ್ತಾ ಇದ್ದೆ. ಫಸ್ಟ್ ಕ್ಯಾಂಪಿಂಗ್ ತರ ಬರೀ ಕ್ಯಾಂಪ್ಗಳು ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಬಿಡುವಿನ ಟೈಮಲ್ಲಿ ನಾನು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರಿಂದ ನಾನು ಯಾರಿಂದಲೂ ಏನು ತಗೊಳ್ಳದೇ ಇದ್ದಿದ್ದರಿಂದ ನನಗೇನು ಹೆದರಿಕೆ ಏನಿರಲಿಲ್ಲ. ಬಟ್ ಸ್ಕೂಲ್ ಅವರ್ಸ್ ಅಲ್ಲ, ನಾವು ಅರ್ಲಿ ಮಾರ್ನಿಂಗ್ 6 to 7 ನಮ್ದು. ಅವಾಗ ನಮ್ಗೆ ಅದೇ 21 ದಿನ ಆದಾಗ ಎವ್ರಿ ಡೇ ಮಾಡ್ಬಿಡ್ತಾ ಇದ್ವಿ. ಎವ್ರಿ ಡೇ ಅಲ್ಲಿ ಇಲ್ಲಿ ಆಗಲ್ಲ. ಫಾರಿನ್ ಕಂಟ್ರೀಸ್ ಅಲ್ಲಿ ಓನ್ಲಿ ಸ್ಯಾಟರ್ಡೆ ಸಂಡೇ ಮಾತ್ರ ಸಿಗುತ್ತೆ, ಅಲ್ಲಿ ಆಗಲ್ಲ. ಎವ್ರಿ ಡೇ 6 to 7 21 ಡೇಸು. ಅದೊಂದು 21 ಡೇಸ್ ಅಲ್ಲಿ ಅವ್ರಿಗೆ ಏನ್ ಬೇಕೋ ಆಸನ ಪ್ರಾಣಾಯಾಮ ಹೇಳ್ಕೊಡ್ತಿದ್ದು. ಕೊನೆಗೆ ಏನಾಯ್ತು, ಎಲ್ಲರೂ ಒಂದ್ ದಿವಸ ಸೇರಿ, ಸರ್ ಈ ತರ ಮಾಡಿದ್ರೆ ಪ್ರಯೋಜನ ಆಗಲ್ಲ, 21 ದಿವಸಕ್ಕೆ ನಾವು ಕಲ್ತು ಬಿಟ್ಟಿದೀವಿ, ಸುಮ್ಮನೆ ಆಗ್ಬಿಡ್ತೀವಿ ನಾವು ಮನೇಲಿ, ಹೋಗ್ಬಿಡುತ್ತೆ, ಆಮೇಲೆ ಕಲಿಯೋದಿಲ್ಲ, ಮಾಡಕ್ಕೆ ಆಗಲ್ಲ, ಖಂಡಿತ ಮಾಡಲ್ಲ, ರೂಟೀನ್ ಇದಾಗುತ್ತೆ, ನಿಂತೋಗುತ್ತೆ. ರೆಗ್ಯುಲರ್ ಮಾಡೋದಕ್ಕೆ ಏನೋ ಪ್ರಯತ್ನ ಮಾಡಿ ಸರ್ ಅಂತ. ಅದಕ್ಕೆ ಸರಿಯಾಗಿ ನನಗೆ ಶಿವಮೊಗ್ಗ ಹೋದಾಗ, ಶಿವಮೊಗ್ಗ ರಿಟೈರ್ಡ್ ಆದ ತಕ್ಷಣ ನನಗೆ ಶಿವಮೊಗ್ಗಕ್ಕೆ ಹೋಗ್ಬೇಕು ಅನ್ನಿಸ್ತು. ಅಲ್ಲಿಗೆ ಹೋದಾಗ ಅಲ್ಲಿ ಎಲ್ಲ ಒಂದು ಟೀಮ್ ಸಿಕ್ತು. ಒಂದು 2 ವರ್ಷ 3 ವರ್ಷ ಮಾಡಿದ್ಮೇಲೆ 2003ರಲ್ಲಿ ಶುರು ಮಾಡಿದೆ ಅಲ್ಲಿ ಶಿವಮೊಗ್ಗದಲ್ಲಿ. 2003ರಲ್ಲಿ ಶುರು ಮಾಡಿ 2007ಕ್ಕೆ ಒಂದು ಟೀಮ್ ರೆಡಿ ಆಯ್ತು. ಇವರೆಲ್ಲ ಹೇಳಕ್ ಶುರು ಮಾಡಿದ್ರು 5 ವರ್ಷ ಟ್ರೈನಿಂಗ್ ತಗೊಂಡ್ಮೇಲೆ. ಅವ್ರು ಹೇಳಿದ್ರು, ಸರ್ ಏನಾರು ಮಾಡಿ ಒಂದ್ ಕಡೆ ಇದು ಮಾಡಿ ಅಂತ. ಎಲ್ಲ ಒಂದು ಒಳ್ಳೆ ಒಂದು ಗುಂಪನ್ನು ಸೇರಿಸ್ಬಿಟ್ಟು ಏನ್ ಮಾಡ್ಬೋದು ಸರ್, ಒಂದು ಟ್ರಸ್ಟ್ ಅಂತ ಮಾಡೋಣ ಅಂತ. ಟ್ರಸ್ಟ್ ಅಂತ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಓಕೆ, ಆದ್ರೆ ಮಾತ್ರ ದುಡ್ಡಿನ ವ್ಯವಹಾರ ಇರಕೂಡದು ಹೆಚ್ಚಿಗೆ. ನನಗೆ ಅದು ಆಗಕೂಡದು. ಆ ದುಡ್ಡಿಂದ ಬಂತು ಅಂದ್ರೆ ಇಲ್ಲಿ ಏನೇನೋ ರಾಜಕೀಯ ಆಯ್ತು ಮಾಡೋಣ ಅಂತ ಹೇಳಿ. ಹಾಗಾಗಿ ನಮ್ಮಲ್ಲಿ ಬರ್ತಿದ್ದವರಲ್ಲಿ ಕೆಲವರು ಮಿನಿಸ್ಟ್ರುಗಳು ಇದ್ರು. ಅದರಲ್ಲೂ ನಮ್ಮ ಶಿವಮೊಗ್ಗದಲ್ಲಿ ಏನಿದೆ, ನಿಮಗೆ ಯಡಿಯೂರಪ್ಪನ ಹೆಸರು ಗೊತ್ತಿರುತ್ತೆ. ಯಡಿಯೂರಪ್ಪ, ಈಶ್ವರಪ್ಪ ಅವ್ರ ಮನೆಯವರೆಲ್ಲ ನಮ್ಮಲ್ಲಿ ಯೋಗ ಪರೀಕ್ಷೆ ಮಾಡಿದ್ವಿ. ಅವ್ರು ಬರ್ತಾ ಇದ್ರು, ಟ್ರಸ್ಟಿಗಳು ಆಗಿದ್ದಾರೆ ಅವರು. ಮಗಳು ಏನಿದ್ದಾರೆ ಅರುಣಾದೇವಿ ಅಂತೇಳಿ, ಅವರು ಟ್ರಸ್ಟಿ ಇದ್ದಾರೆ. ಈಶ್ವರಪ್ಪ ಮಗ ಟ್ರಸ್ಟಿ ಇದ್ದಾರೆ. ಅಂತವರೆಲ್ಲ ಸಿಕ್ಕಿದಾಗ, ಸರ್ ನಾವು ಸೈಟ್ ಏನಾದ್ರು ಮಾಡಿ ಒಂದು ಪ್ರಯತ್ನ ಮಾಡ್ತೀವಿ ಅಂತಂದು CS ಸೈಟ್ ಅಂತನ್ನ ಗೌರ್ಮೆಂಟ್ ಇಂದ ಒಂದು ಅಲಾಟ್ ಮಾಡಿಸಿದ್ರು. ಆದ್ರೆ ದುಡ್ಡು ಕಟ್ಟಬೇಕು ಅಂತ ಆಯ್ತು. ಎಲ್ಲ ಬಂದಂತ ಶಿಕ್ಷಕರು ಸ್ಟೂಡೆಂಟ್ಸ್ ಹೇಳಿದ್ರು, ನೋಡ್ರಪ್ಪ ಒಂದು ಮಾಡೋದಾದ್ರೆ ಮಾಡೋಣ, ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಅದಕ್ಕೇನಿದೆ ಆ ದುಡ್ಡು ಕಟ್ಟೋದಕ್ಕೆ ಏರ್ಪಾಡು ಮಾಡಿದ್ರು. ದುಡ್ಡು ಕಟ್ಟಿಸಾಯ್ತು, ಸೈಟ್ ಸಿಕ್ತು. ಸೈಟ್ ಸಿಕ್ಕಿದ್ಮೇಲೆ ಬಹಳ ಖುಷಿ ಆಯ್ತು. ಆ ಸೈಟ್ ಅಲ್ಲೇ ಶುರು ಮಾಡಿದ್ರು ನಾವು ರೆಗ್ಯುಲರ್ ಕ್ಲಾಸ್, ಅಲ್ಲಿಂದ ಶುರು ಮಾಡುದು. ಆಮೇಲೆ ಬರ್ತಾ 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 ಏನಾಯ್ತು, ಒಂದು ಸಣ್ಣ ಒಂದು ಹಾಲ್ ಕಟ್ಟಿದ್ದು.
ಹಾಗಾಗಿ ಇವತ್ತು ಅಲ್ಲಿ ರೆಗ್ಯುಲರ್ ಕ್ಲಾಸ್ ಶುರು ಆದ್ರಿಂದ ಪ್ರತಿ ದಿವಸ ಈಗ ಹೆಚ್ಚು ಕಮ್ಮಿ 18 ವರ್ಷದಿಂದ ಬರ್ತಿದ್ದಾರೆ ರೆಗ್ಯುಲರ್ ಇದ್ದಾರೆ ಇವತ್ತು. ಹೌದು. ಹಾಗಾಗಿ ಅದು ರೆಗ್ಯುಲಾರಿಟಿ ಆಯ್ತು. ಯೋಗ ಅನ್ನೋದು ರೆಗ್ಯುಲರ್. ಸ್ಕೂಲ್ ಹೋದಂಗೆ ಮಕ್ಕಳು ಸ್ಕೂಲ್ಗೆ ಹೋದಂಗೆ 10 ಗಂಟೆ ಹೋಗ್ತಾರೆ, ಇವರು 6ಕ್ಕೆ ಬಂದು 7ಕ್ಕೆ ಹೋಗ್ತಾರೆ. ಬರ್ತಾರೆ. ಸೊ ಇವಾಗ ಒಂದು ರೆಗ್ಯುಲರ್ ಅವ್ರಿಗೆ ಒಂದು ರೂಟೀನ್ ತರ ಆಗೋಯ್ತು. ಬೆಳಿಗ್ಗೆ ಅಲ್ಲುಜ್ಜಿ ಮುಖ ತೊಳೆಯೋ ತರ ಯೋಗ ಬರ್ಬೇಕು ಒಟ್ಟಲ್ಲಿ 6ರಿಂದ 7 ಕಂಪಲ್ಸರಿ ಆಯ್ತು. 21 ದಿನದ ಬದಲು ಅವ್ರು ಎವ್ರಿ ಡೇ ಬರೋದು ಅವ್ರಿಗೆ ಒಂದು ಒಂಥರ ಒಳ್ಳೆ ಹ್ಯಾಬಿಟ್ ಕಲ್ಟಿವೇಟ್ ಆಗುತ್ತೆ. ಸೊ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೋದು ಅಲ್ವಾ ಅವ್ರಗಳಿಗೆಲ್ಲ ಆ ತರ ಮಾಡಿರೋದು. ಜೊತೆಗೆ ಏನಾಯ್ತು ಅಂದ್ರೆ ಅಲ್ಲಲ್ಲಿ ಎಲ್ಲಿ ನಮ್ದು ಎಲ್ಲ ಒಂದು ಕ್ಯಾಂಪ್ ಮಾಡಿದ್ರೆ ಅವ್ರದ್ದು 1 ಮೈಲಿಗೆ ಅಲ್ಲೆಲ್ಲ ಇಲ್ಲಿ ಆಗಲ್ಲ, ಮೈಲಿಗೆ ಇಲ್ಲಿ ಏನಿಲ್ಲ, 10 ಹೆಜ್ಜೆ ನಡೆಯೋದು ಕೂಡ ಜನಕ್ಕೆ ಇಲ್ಲ ಮನೆ ಹತ್ರ ಆಗ್ಬೇಕು ಅಂತಾರೆ. ಹಾಗಾಗಿ ಒಂದೊಂದು ಎಕ್ಸ್ಟೆನ್ಷನ್ ಅಲ್ಲಿ ಶುರು ಮಾಡಿದೆ ಬ್ರಾಂಚಸ್. ಆ ಬ್ರಾಂಚಸ್ ಆದ್ಮೇಲೆ ಟೀಚರ್ಸ್ ಬೇಕಲ್ಲ. ಹೌದು. ಅದಕ್ಕೇನ್ ಮಾಡಿದೆ, ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ, ದೊಡ್ಡ ಯೂನಿವರ್ಸಿಟಿ. ಹೌದು. ಆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಮೇಲೆ ಯೋಗ ಬರೋರು. ಅವರಿಗೆ ನಿಮ್ಮ ಯೂನಿವರ್ಸಿಟಿಯಿಂದ ಯಾಕೆ ನಾವೊಂದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಮಾಡಬಾರ್ದು ಅಂತ. ಆಯ್ತು ಮಾಡಿ ಅಂತ ಆಯ್ತು. ಮಾಡಿ ನಿಮ್ಗೆ ಏನು ಅನುಕೂಲ ಬೇಕು ನಾವು ಸಾಧ್ಯದಷ್ಟು ಮಾಡ್ಕೊಡ್ತೇವೆ ಅಂತ. ಹಾಗಾಗಿ ಆಫ್ಟರ್ ಗ್ರಾಜುಯೇಷನ್ 1 ಇಯರ್ ಕೋರ್ಸ್ ಅದು. 1 ಇಯರ್ ಕೋರ್ಸ್ ಅನ್ನ ಮಾಡಿದ್ರು. ಅದರಲ್ಲಿ ಗ್ರಾಜುಯೇಟ್ ಆದವರು ಫಸ್ಟ್ ಬ್ಯಾಚ್ ಒಂದು 50 ಜನ ಬಂದ್ರು. 50 ಜನನು 10 ರ್ಯಾಂಕು ನಮಗೆ ಬಂತು. ಅದು ತುಂಬಾ ಚೆನ್ನಾಗಾಯ್ತು. ಆಮೇಲೆ 2ನೇ ಬ್ಯಾಚ್ ಆಯ್ತು. ಅಷ್ಟೊತ್ತಿಗೆ ಏನಾಯ್ತು, ಡಿಪಾರ್ಟ್ಮೆಂಟ್ ಇಂದ ಯೋಗ ಅದರಲ್ಲಿ ಅವರೊಂದು ಪೋಸ್ಟ್ ಡಿಪ್ಲೊಮಾ ಮಾಡ್ಕೊಂಡು ಯೋಗ ಯೂನಿವರ್ಸಿಟಿ ಬೆಸ್ಟ್ ಯೂನಿವರ್ಸಿಟಿ. ಹೌದು. ಆಮೇಲೆ ಸ್ಟ್ರಿಕ್ಟ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಸಿಗ್ತದೆ. 1 ವರ್ಷ ಡಿಪ್ಲೊಮಾ ಮಾಡ್ತಾರೆ ಯೋಗದ ಬಗ್ಗೆ ಫುಲ್ ಎಲ್ಲ. ಹಾಗೆ 2ನೇ ವರ್ಷಕ್ಕೆ ಕಮ್ಮಿ ಆದ್ರು ಜನ. ಕಾರಣ ಏನಪ್ಪಾ ಅಂದ್ರೆ ಅಪಾಯಿಂಟ್ಮೆಂಟ್ ಆಪರ್ಚುನಿಟಿ ಇಲ್ಲ ಇದಕ್ಕೆ, ಯೋಗಕ್ಕೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಇಲ್ಲ. ಹಾಗಾಗಿ ಪಾಪ ಅದಕ್ಕೆ ಯೂನಿವರ್ಸಿಟಿ ಆದ್ರಿಂದ ಅಲ್ಲಿಗೆ ಫೀಸ್ ಎಲ್ಲ ಕಟ್ಟಬೇಕು. ಇಡೀ ವರ್ಷ ಮಾಡಿದ್ರೆ 25,000 rupees ಬರೋದು ಫೀಸ್ ಇಡೀ ವರ್ಷಕ್ಕೆ. ಕೊಟ್ಟು ಪಾಪ ಅನ್ಎಜುಕೇಟೆಡ್ ಎಜುಕೇಶನ್ ಮಾಡ್ಕೊಂಡು ಮನೇಲೆ ಕೂತ್ಕೊಂಡಿದ್ದವರು 25,000 ಖರ್ಚು ಮಾಡಿ ಮತ್ತೆ ಮನೇಲೆ ಕೂರೋದು ಯಾಕೆ ಬರ್ತಾರೆ? ಡಿಪ್ಲೊಮಾ ಯಾವ್ದೋ ಮಾಡ್ಕೊಂಡು ಎಲ್ಲೋ ಹೋಗ್ತಾರೆ. ಹಾಗಾಗಿ ಕಮ್ಮಿ ಆಯ್ತು. 2ನೇ ವರ್ಷ 30 ಬಂದ್ರು. ಅದಕ್ಕೆಲ್ಲ ಯಾರು ತಗೊಳ್ತಿದ್ರು ಅಂದ್ರೆ ಎಲ್ಲ ಪೋಸ್ಟ್ ಗ್ರಾಜುಯೇಟ್ ಆದವರು, ಜೊತೆಗೆ PhD ಆದವರು ತಗೊಳ್ತಿದ್ರು. 4 ಜನ ಲೆಕ್ಚರರ್ಸ್ PhD ಆದವರು ತಗೊಳ್ತಾ ಇದ್ರು. ಅವ್ರಿಗೆಲ್ಲ ಒಂದು ಇದು ಕೊಡ್ಬೇಕಾಯ್ತಲ್ಲ, ರೆಮ್ಯುನೇಷನ್ ಕೊಡ್ಬೇಕಾಯ್ತಲ್ಲ, ಅದು ಆಗದೆ ಹೋಗ್ಬಿಡ್ತು ನಮಗೆ. 3ನೇ ಸರಿಗೆ 20 ಬಂದ್ರು. ಅಲ್ಲಿ 100 ಜನ ಆಯ್ತು. ನನಗೆ ಸಾಕು 100 ಜನ ಅಂತೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು 3 ವರ್ಷ ಮಾಡಿ ನಿಲ್ಲಿಸಿದ್ರು. ಆ 100 ಜನಕ್ಕೆ ನಾನು ಪ್ರಾಮಿಸ್ ತಗೊಂಡಿದ್ದೆ, ನಿಮ್ಗೆಲ್ಲ ಕೆಲಸ ಸಿಕ್ಕಿದ್ರೆ ಹೋಗಿ, ಕೆಲಸ ಸಿಕ್ತೇ ಹೋದ್ರೆ ನೀವೇಗೋ ಯೋಗ ಮಾಡ್ಬೇಕಲ್ಲ, ನೀವು ಅಲ್ಲಿ ಕ್ಲಾಸ್ ತಗೊಳ್ಳಿ. ನೀವು ಮಾಡೋದಂಗಾಯ್ತು, ಟೀಚರ್ ಆದಂಗಾಯ್ತು, ಯೋಗ ಗುರು ಅಂತ ಹೆಸರು ಬಂತು ನಿಮ್ಗೆ. ಇದೆಲ್ಲ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿದ್ರೆ ಅವ್ರುಗಳು ಆಯಾ ಏರಿಯಾದಲ್ಲಿ ಎಲ್ಲಿಂದ ಬಂದಿದ್ರಲ್ಲ ಆ ಏರಿಯಾದಲ್ಲೇ ಒಂದು ಬ್ರಾಂಚ್ ಮಾಡ್ಕೊಂಡು ಜಾಗ ಎಲ್ಲಿ ಅನ್ನೋದಾಯ್ತು. ಜಾಗ ಎಲ್ಲಿ ಅಂದಾಗ ರೋಟ್ರಿ, ಲಯನ್ಸ್, JCS, ಹಾಸ್ಟೆಲ್ಗಳು, ಮಠಗಳು, ಅಲ್ಲೆಲ್ಲ ಒಂದು 1 hour ಹೈಯರ್ ಮಾಡ್ಕೊಂಡು, ಅಂದ್ರೆ ದುಡ್ಡು ಹೈಯರ್ ಏನಿಲ್ಲ, ಸುಮ್ನೆ ಹೋಗಿ ಅಲ್ಲಿ ಹೇಳ್ಕೊಡೋದು. ನಾನೆಲ್ಲಾರು 1 ರೂಪಾಯಿ ತಗೊಂಡ್ರೆ ನೀವು ಎಷ್ಟು ಬೇಕಾದ್ರೂ ಕೇಳಿ ಕೊಡ್ತೀನಿ. ನೀವು ಸೇವೆ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ, ನಿಮ್ ಮುಖಾಂತರ ನಾವು ಮಾಡ್ತೀವಿ. ನೀವು ಜಾಗ ಅವಾಗೇನು 6ರಿಂದ 7 ಯೋನೇ ಇರಲ್ಲ. ನಾವು ಕ್ಲೀನಾಗಿ ಗುಡಿಸಿ ನೆಲ ಒರೆಸಿ ಕೂರ್ತೀವಿ. ನಿಮ್ಗೆ ಅನುಕೂಲ ಆಗುತ್ತೆ ಅಂದಾಗ ಎಲ್ಲರೂ 38 ಬ್ರಾಂಚ್ ಅಲ್ಲೂ ಫ್ರೀ. ವೆರಿ ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ಫ್ರೀ, ಮನಸ್ಸು ಫ್ರೀ. ಹೌದು, ಇದು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಬಹಳ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಮ್ಮ ಸಂದರ್ಶನ ರುದ್ರಾದೇವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವ್ರು ಹೇಳ್ತಾ ಇದ್ರು, ಆಗದು ಎಂದು ಕೈಗಟ್ಟು ಕುಳಿತಾರೆ, ಆಗದು ಕೆಲಸವು ಮುಂದೆ. ನಮ್ಮ ಒಂದು ರಾಜ್ಕುಮಾರ್ ಅವರ ಈ ಹಾಡು ನನಗೆ ಬಹಳ ಇಷ್ಟ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಈ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ಇವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ
ಈ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಅದರ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ನಮ್ಮ ಸಂದರ್ಶನ ಡಾಕ್ಟರ್ ರುದ್ರಾರಾಧ್ಯ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅವರ ಒಂದು ಹಿನ್ನೆಲೆಯ ಬಗ್ಗೆ ಹೇಳಿದ್ರು, ಹೇಗೆ ಅವರು ಒಂದು ಯೋಗ ಸ್ಟಾರ್ಟ್ ಮಾಡಿದ್ರು, ಹೇಗೆ ಅವರು ಶಿಕ್ಷಕರಾಗಿ ಅವರೊಂದು ರಿಟೈರ್ಡ್ ಆಗಿದ್ದಾರೆ, ಅವರದೇ ಆದ ಒಂದು ಶ್ರೀ ಶಿವಗಂಗಾ ಯೋಗ ಕೇಂದ್ರವನ್ನು 2007ರಿಂದ ಸ್ಥಾಪಿಸಿ ಹಲವಾರು ಕಡೆ ಇವರು ಒಂದು ಬ್ರಾಂಚಸ್, ಒಂದು 37 ಬ್ರಾಂಚಸ್ನೆಲ್ಲ ಇವರೊಂದು ಎಲ್ಲ ಕಡೆ ಓಪನ್ ಮಾಡಿ 40,000ಕ್ಕೂ ಹೆಚ್ಚು ಜನರಿಗೆ ಇದರಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗೆ ಯೋಗದ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಕೊಟ್ಟರು. ಬನ್ನಿ ಇವ್ರ ಹತ್ರನೇ ತಿಳ್ಕೊಳ್ಳೋಣ, ಯಾವ ಯೋಗದ ವಿಧಾನಗಳು ಯಾವುದು, ಯಾವ ಥರ ಯೋಗ ಇದೆ, ಹಾಗೆ ಯೋಗ ಮಾಡೋರು ಯಾವ್ಯಾವ ಮುಖ್ಯ ಅಂಶನ ಗಮನದಲ್ಲಿ ಇಟ್ಕೋಬೇಕು ಅಂತ. ಸರ್, ಈಗ ನಾವು ಸಾಮಾನ್ಯವಾಗಿ ಪತಂಜಲಿ ಮಹರ್ಷಿಗಳ ಯೋಗವನ್ನು ನಾವು ಎಲ್ಲ ಕಡೆ ಪತಂಜಲಿ ಯೋಗ ಅಂತೀವಿ, ರಾಜಯೋಗ ಅಂತೀವಿ, ಅಷ್ಟಾಂಗ, ಇವೆರಡು ಮೂರು ಒಂದೇನೆ. ಈಗ ನಮ್ಮ ವಿವೇಕಾನಂದ ಹೇಳಿರ್ತಕ್ಕಂಥದ್ದು ರಾಜಯೋಗ ಅಂತೀವಿ, ಅದನ್ನೇ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅಂತ. ಯಾಕಪ್ಪ ಅಷ್ಟಾಂಗ ಯೋಗ ಅಂದ್ರೆ ಯಾವ್ಯಾವ ನೀವು ಅನುಸರಿಸಬೇಕು ಅಂತ ಹೇಳಿದ್ರಿ. ಅದು ಬಹಳ ಮುಖ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ವಿಧಿಗಳ ಮಾಡಿದ್ದಾರೆ. 8 ವಿಧಿಗಳು ಬೇಸಿಕ್ ಏನಪ್ಪಾ ಅಂದ್ರೆ ಫೌಂಡೇಶನ್ ಕರೆಕ್ಟ್ ಆಗಿದ್ರೆ ಬಿಲ್ಡಿಂಗ್ ಎಷ್ಟು ಬೇಕಾದ್ರೂ ಕಟ್ಟಬಹುದು. ಆ ಫೌಂಡೇಶನ್ ಯಾವ್ದಪ್ಪ ಅಂದ್ರೆ ಯಮ, ನಿಯಮ ಅಂತ, ಡೂ ನಾಟ್ ಟು ಡೂ ಅಂತ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಅದನ್ನ ಫಸ್ಟ್ ನಾವು ಬೇಸಿಕ್ ಹೇಳ್ಕೊಡೋದೇ ಅವರಿಗೆ. ಹೇಗಿರಬೇಕು? ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತೇಳಿ ಹೇಳ್ತೀವಿ. ಇದನ್ನು ಇವತ್ತಿನ ಕಾಲದಲ್ಲಿ ಇದನ್ನ ಎಷ್ಟು ಮಟ್ಟಿಗೆ ನಡೆಸಕ್ಕೆ ಸಾಧ್ಯನಾ ಅನ್ನೋದನ್ನ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಸಾಧ್ಯವಾದಷ್ಟು ಖಂಡಿತ ಅನುಸರಿಸಬಹುದು. ಹಾಗಾಗಿ ಯಮ ನಿಯಮಗಳನ್ನು ಅನುಸರಿಸಬೇಕು. ನಿಯಮ ಅಂದ್ರೆ ಶೌಚ, ಸಂತೋಷ, ಈಶ್ವರ ಪ್ರಾಣಿಧನ, ಸಿದ್ಧಾಂತ ಶ್ರವಣ ಅಂತ ಹೀಗೆ ನಾವು ವಿಧಗಳಿಂದ ನಾವು ಮಾಡ್ಕೊಂಡಿದ್ವಿ. ಇದು ಯಮ ನಿಯಮದಲ್ಲಿ ಡೂ ನಾಟ್ ಟು ಡೂ, ಯಾವ್ದು ಮಾಡು ಯಾವ್ದು ಮಾಡಬೇಡ ಅಂತ ಗುಣಗಳನ್ನ ನಾವು ಮಾಡತಕ್ಕಂಥದ್ದು. ಅಹಿಂಸೆ ಅಂದ್ರೆ ಹಿಂಸೆ ಮಾಡಬೇಡ, ಸತ್ಯವನ್ನೇ ಹೇಳು, ಈ ಥರದ್ದು ಇದು ಯಮ ನಿಯಮಗಳು ಬರೋಂಥದ್ದು. ಯಮ ನಿಯಮ ಆದ್ಮೇಲೆ ಬರ್ತಕ್ಕಂಥದ್ದು ಆಸನ. ಇದು 3ನೇದು ನೋಡಿ. ಈ ಅಂಗದಲ್ಲಿ ನಾವು ಏನು ಮಾತು ಎಲ್ಲೂ ಹೋಗಿ ಯೋಗಾಸನ ಅಂದ್ರೆ ನಮ್ಗೆ ಗೊತ್ತಿರೋದು ಅದೊಂದೇ, ಯೋಗಾಸನ ಆಸನ ಅಂತ ಅಲ್ಲ, ಅದೊಂದು ಭಾಗ, ಅದು ಹೌದು. ಆದ್ರೆ ಅದು ಯೋಗದಲ್ಲಿ ಒಂದು ಭಾಗ ಇರುತ್ತೆ, ಅದೇ ಯೋಗ ಅಲ್ಲ. ಹಾಗಾಗಿ ಆಸನಗಳಲ್ಲಿ ನಾವು ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಅದಕ್ಕೆ ಬೇಕಾದಷ್ಟು ವಿಧಾನಗಳಿದೆ, ಮಾಡೋ ವಿಧಾನಗಳು ಏನಿದೆ. ಆದ್ರೆ ಇವತ್ತು ಇಟ್ಕೊಂಡಂಗೆ ಚೇರ್ ಯೋಗ, ರೋಪ್ ಯೋಗ ಇದೆಲ್ಲ ನಾವು ಮಾಡ್ಕೊಂಡಿರೋದೇ ವಿನಃ ಯಾವ ಪತಂಜಲಿಗಳಾಗ್ಲಿ ಅಥವಾ ಯಾವ ವೇದ ಉಪನಿಷತ್ ಆಗಲಿ, ರೋಪ್ ಯೋಗ, ಸ್ಟ್ಯಾಂಡ್ ಯೋಗ, ಯಾವ ಒಂದು ಇನ್ಸ್ಟ್ರೂಮೆಂಟ್ ಏನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬಗ್ಗಕ್ಕೆ ಆಗ್ತಾ ಇದ್ದಾರೆ ಅಂತ ಕುರ್ಚಿ ಮೇಲೆ ಕುತ್ಕೊಂಡು ಮಾಡಿ ಅಂತಾರೆ. ಅದಕ್ಕೆ ಕುರ್ಚಿ ಯೋಗ ಅಂತ, ಚೇರ್ ಯೋಗ ಅಂತ. ಇದು ಬಿಟ್ಟರೆ ಬೇರೆ ಏನಲ್ಲ. ಈಗ ಯೋಗದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಾಡೋ ವಿಧಾನ ನಿಮ್ಗೊಂದು 2 ನಿಮಿಷದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದನೇದು, ನಾವು ಫಸ್ಟ್ ಬಂದ ತಕ್ಷಣ ಒಂದು ಪ್ರಾರ್ಥನೆಯನ್ನು ಮಾಡಿಸ್ತೀವಿ. ಪ್ರಾರ್ಥನೆ ಆದ್ಮೇಲೆ ಬಾಡಿಯನ್ನ ಕಂಡೀಷನ್ ಮಾಡ್ಕೊಳ್ತೀವಿ. ಕಂಡೀಷನ್ ಆಗದಲ್ಲಿ ವಾರ್ಮ್ ಅಪ್ ಅಂತ ಹೇಳ್ತೀವಿ. ಅದಕ್ಕೆ ವಾರ್ಮ್ ಅಪ್ ಆಗದೆ ಹೋದ್ರೆ ಬಾಡಿ ವಾರ್ಮ್ ಅಪ್ ಅಂದ್ರೆ ಬಿಸಿ ಆಗುವಂಥದ್ದು. ಆ ಬಿಸಿ ಆಗ್ಬೇಕು ಅಂದ್ರೆ ಸ್ವಲ್ಪ ಕಂಡೀಷನಿಂಗ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಸೂರ್ಯ ನಮಸ್ಕಾರ ಅಂತ ಮಾಡಿಸ್ತೀವಿ. ಯಾಕಪ್ಪ ಸೂರ್ಯ ನಮಸ್ಕಾರ ಮಾಡಿಸ್ತೀವಿ ಅಂದ್ರೆ ಅದರಲ್ಲಿ 12 ಕೌಂಟ್ ಇರುತ್ತೆ, 7 ಆಸನಗಳು ಇರುತ್ತೆ. ಇನ್ನು ಕೊನೆ 4 ಆಸನಗಳೇನಿದೆ ಅದನ್ನು ರಿಪೀಟ್ ಮಾಡ್ತೀವಿ. ಆ 7 ಆಸನಗಳಲ್ಲಿ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಸೈಡ್ ಬೆಂಡಿಂಗು, ಬ್ಯಾಲೆನ್ಸಿಂಗು ಎಲ್ಲ ಬರುತ್ತೆ. ಆಮೇಲೆ ಅದರಲ್ಲಿ ಉಸಿರಾಟದ ಜೊತೆ ಮಾಡಬೇಕು. ಈಗ ಸೂರ್ಯ ನಮಸ್ಕಾರ ಅಂದ ತಕ್ಷಣ ಉಸಿರು ಕಟ್ಕೊಂಡು ಮಾಡೋದಲ್ಲ, ಉಸಿರಾಟವನ್ನು ಗಮನಿಸ್ತಾ ಬ್ಯಾಕ್ ಬೆಂಡಿಂಗ್ ಆದಾಗ ಉಸಿರು ತಗೊಳ್ತಾ, ಸೈಡ್ ಫಾರ್ವರ್ಡ್ ಬೆಂಡಿಂಗ್ ಆದಾಗ ಉಸಿರು ಬಿಡ್ತಾ, ಆ ಉಸಿರನ್ನ ಗಮನಿಸ್ತಾ ಮಾಡ್ತಕ್ಕಂಥದ್ದೇ ಸೂರ್ಯ ನಮಸ್ಕಾರ ಮುಖ್ಯ ಉದ್ದೇಶ. ಅದನ್ನ ಈಗ ಯಾರು ಹೇಳ್ತಾ ಇಲ್ಲ, 12 ಮಾಡಿ 15 ಮಾಡಿ ಅಂತೇಳಿ ಹೇಳ್ತಾರೆ ವಿನಃ ಅದನ್ನ ಹೇಳ್ಬೇಕು. ಅದನ್ನ ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ದು, ಪ್ರತಿ ಆಸನದ ಪ್ರತಿಯೊಂದು ಪೋಸ್ಚರ್ ಅಲ್ಲೂ ಕೂಡ ಕೊನೆ ಪಕ್ಷ ಒಂದು 5 ಸೆಕೆಂಡ್ ಆದ್ರೂ ಕೂಡ ಸ್ಟೇ ಮಾಡಬೇಕು. ಆ ಸ್ಟೇ ಮಾಡಿದಾಗ ಅದರ ಒಂದು ಉಪಯೋಗ ಗೊತ್ತಾಗುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರನ ಮಾಡಿಸ್ತೀವಿ. ಸೂರ್ಯ ನಮಸ್ಕಾರ ಆದ್ಮೇಲೆ ನಿಂತು ಮಾಡ್ತಕ್ಕಂಥ 2 ಆಸನಗಳು ಮಾಡಿಸ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ವೃಕ್ಷಾಸನ ಅಂತ ಮಾಡಿಸ್ತೀವಿ, ಪಾದಹಸ್ತಾಸನ ಅಂತ ಮಾಡಿಸ್ತೀವಿ, ಅದು ನಿಂತು ಮಾಡೋ ಆಸನ. ಆಮೇಲೆ ಕೂತ್ ಮಾಡ್ತಕ್ಕಂತಹದ್ದು ಅರ್ಧ ಕಟಿ ಚಕ್ರಾಸನ, ಅರ್ಧ ಚಕ್ರಾಸನ ಮಾಡಿಸ್ತೀವಿ. ನಿಂತ ಮಾಡಿದಾಗ ಕೂಡ ಅದೇ ಕೂತು ನೀವು ಮಾಡಿದಾಗ ಈಗ ಪಶ್ಚಿಮೋತ್ತಾನಾಸನ ಮುಂದಕ್ಕೆ ಬೆಂಡ್ ಆಗಂಥದ್ದು, ಮತ್ತೆ ಹಿಂದಕ್ಕೆ ಬೆಂಡ್ ಆಗಂಥದ್ದು ಪೂರ್ವೋತ್ತಾನಾಸನ ಅಂತ ಮಾಡ್ತೀವಿ. ಈ ತರ ಕೂತ್ ಮಾಡ್ತಕ್ಕಂಥದ್ದು. 2 ನಿಂತು ಮಾಡಿ, 2 ಕೂತ್ ಮಾಡಿ, 2 ಪ್ರೋಲೈನು ಮುಖ ಕೆಳಗೆ ಮಾಡಿ, 2
ಮತ್ತೆ ಮುಖ ಮೇಲ್ ಮಾಡಿ ಸುಪೈನ 2 4 ಮಾಡು. ಅಲ್ಲಿಗೆ ಏನಪ್ಪಾ ಅಂದ್ರೆ ಫಾರ್ವರ್ಡ್ ಬೆಂಡಿಂಗು, ಬ್ಯಾಕ್ವರ್ಡ್ ಬೆಂಡಿಂಗು, ಸ್ಟ್ಯಾಂಡಿಂಗು, ಬ್ಯಾಲೆನ್ಸ್, ಫುಲ್ ಬಾಡಿಗೆ. ಹೌದು, ಅದು ಎಷ್ಟೊತ್ತು ಆಗ್ಬೇಕಪ್ಪ ಅಂದ್ರೆ ಕೇವಲ 15 ನಿಮಿಷದಲ್ಲಿ ಮುಗಿಬೇಕಿದಲ್ಲ. ಅದು ಬಿಟ್ಟು 1 ಗಂಟೆ ಬರೀ ಆಸನಗಳೇ ಮಾಡಿಸ್ತಾ ಕೂತ್ಕೊಳ್ಳೋದಲ್ಲ. ಆಮೇಲೆ ಇನ್ನು ಅದಕ್ಕೆ ಯಾಕೆಂದ್ರೆ ಇದು ಹೆಂಗೆ ಅಂದ್ರೆ ಬರೀ ಅನ್ನ ಹಾಕಿ ಕೂರ್ಸ್ಕೊಳೋದಲ್ಲ, ಅದಕ್ಕೆ ಸಾರನು ಹಾಕ್ಬೇಕು, ಸೈಡ್ಸು ಬೇಕು ಅದಕ್ಕೆ. ಹಾಗೆ ಇದನ್ನು ಕೂಡ ಹಾಗೇನೆ. ಅದಾದ ನಂತರ ರಿಲ್ಯಾಕ್ಸ್ ಕೊಡ್ತೀವಿ, ಶವಾಸನ ಯಾವಾಗಲೂ ಲಾಸ್ಟ್. ಅದೆಷ್ಟು ಒಂದು 3ರಿಂದ 5 ನಿಮಿಷದೊಳಗೆ ಅದು ಮುಗಿಯುತ್ತೆ. ಆದ್ಮೇಲೆ ಆಸನ ಆದ್ಮೇಲೆ ಯಾಕೆ ಬರೋದು ಪ್ರಾಣಾಯಾಮ. ಆ ಪ್ರಾಣಾಯಾಮನ ತಗೋಬೇಕಲ್ಲಿ. ಪ್ರಾಣಾಯಾಮದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟು ಪ್ರಾರ್ಥನೆ ಹೇಳ್ತೀವಿ. ಸೂರ್ಯ ಈಗ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಪ್ರಾಣಸೇದಂ ಉದಯಸರ್ವಂ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಹೇಳ್ತೀವಿ. ಪ್ರಾರ್ಥನೆ ಆದ್ಮೇಲೆ ಉಸಿರಾಟವನ್ನ ಮಾಡೋ ವಿಧಾನಗಳನ್ನ ಹೇಳ್ಕೊಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಪೂರಕ, ರೇಚಕ, ಕುಂಭಕ ಅಂತ. ಪೂರಕ ಅಂದ್ರೆ ಉಸಿರು ತಗೊಳ್ಳೋದು, ರೇಚಕ ಅಂದ್ರೆ ಉಸಿರು ಬಿಡೋದು, ಕುಂಭಕ ಅಂದ್ರೆ ಒಳಗೆ ನಿಲ್ಸೋಂಥದ್ದು. ಒಳಗೆ ನಿಲ್ಸೋಂಥದ್ದನ್ನ ಹಠಯೋಗದಲ್ಲಿ ಅದು ಜಲ್ದಿ ಮಾಡಿಸ್ತಾರೆ. ನಾವು ರಾಜಯೋಗದಲ್ಲಿ ಅದನ್ನ ಇದೆಲ್ಲ ಗೊತ್ತಾದ್ಮೇಲೆ ನಿಲ್ಸೋಂಥದ್ದು. ಯಾಕಂದ್ರೆ ಹೆಚ್ಚು ಹೊತ್ತು ಪ್ರೆಷರ್ ಕೊಟ್ಟರೆ ಅದು ಬ್ಯಾಡ್ ಎಫೆಕ್ಟ್ ಆಗ್ತದೆ. ಅದ್ರಲ್ಲೂ ಪ್ರಾಣಾಯಾಮ ಏನಿದೆ ಒಬ್ಬ ಸರಿಯಾದ ಗುರುವಿನ ಮುಖಾಂತರ ಮಾಡಬೇಕೆ ವಿನಃ ಅವ್ರಿಗೂ ಸರಿಯಾಗಿ ಗೊತ್ತಿರಬೇಕು. ಅವ್ರಿಗೆ ಏನೇನು ಗೊತ್ತಿರ್ಬೇಕಪ್ಪ ಅಂದ್ರೆ ಹ್ಯೂಮನ್ ಅನಾಟಮಿ ಗೊತ್ತಿರಬೇಕು, ಹ್ಯೂಮನ್ ಫಿಸಿಯಾಲಜಿ ಗೊತ್ತಿರಬೇಕು, ಹ್ಯೂಮನ್ ಫಿಸಿಯಾಲಜಿ, ಹ್ಯೂಮನ್ ಮೆಥಡ್ಸ್ ಅಂದ್ರೆ ಅನಾಟಮಿ ಪೂರ್ತಿ ಗೊತ್ತಿರಬೇಕು. ಗೊತ್ತಿದ್ದವ್ರು ಮಾತ್ರ ಒಂದು ಪ್ರಾಣಾಯಾಮ ಅದನ್ನ ಯಾವಾಗ್ಲೂ ಅದೇ ಹೇಳ್ತಾರೆ. ಯಾವ್ದೋ ಒಂದು ವಿಡಿಯೋ ನೋಡಿ ಕಲಿಬೇಡಿ, ಒಬ್ಬ ಗೊತ್ತಿರೋ ಗುರು. ಎಲ್ಲ ಏನಾಗಿದೆ ಟಿವಿ ನೋಡಿ, ಯೂಟ್ಯೂಬ್ ಹಿಂದೆಲ್ಲ ಹೇಗಿತ್ತು ಅಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯ ಎದುರು ಬದ್ರು ಕೂತು ಇದನ್ನು ಕಲಿತಿದ್ದಂತಹ ಒಂದು ವಿದ್ಯೆ ಇದು. ಆದ್ರೆ ಈಗ ಏನಾಗಿದೆ ಅಂದ್ರೆ ಮನುಷ್ಯನ ಶರೀರದ ಅಂಗಾಂಗಗಳ ಗುಣಗಳೆಲ್ಲ ಗೊತ್ತಿರ್ಬೇಕು ಅವ್ರಿಗೆ. ಅವ್ರು ಮಾತ್ರ ಒಂದು ನಾವೇನ್ ಮಾಡ್ತೀವಿ, ಅನುಲೋಮ ವಿಲೋಮ ಅಂದ್ರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಇದು ಫಸ್ಟ್ ನಾವು ಕಲಿಸ್ಬೇಕಾಗುತ್ತೆ. ಈ ತರದಲ್ಲಿ ನಾವು ಪ್ರಾಣಾಯಾಮ ಮಾಡಿಸ್ತೀವಿ. ಪ್ರಾಣಾಯಾಮದಲ್ಲಿ ಬೇಕಾದಷ್ಟು ವಿಧಾನ ಇದೆ. ಅದರಲ್ಲಿ ನಾವು ಸಾಮಾನ್ಯವಾಗಿ ಕಪಾಲಭಾತಿಯಿಂದ ಶುರು ಮಾಡ್ತೀವಿ. ಕಪಾಲಭಾತಿ ಶುರು ಮಾಡಿ ಭಸ್ತ್ರಿಕಾ ಮಾಡಿಸ್ತೀವಿ. ಭಸ್ತ್ರಿಕಾ ಮಾಡಿಸಿದ ಮೇಲೆ ಸೂರ್ಯಾನುಲೋಮ, ಚಂದ್ರಾನುಲೋಮ, ಸೂರ್ಯ ಭೇದ, ಚಂದ್ರ ಭೇದ, ನಾಡಿ ಶುದ್ಧಿ, ಈ ತರ ಹಲವಾರು ವಿಧಾನಗಳಿದೆ. ಆ ವಿಧಾನಗಳನ್ನು ಮಾಡಿಸ್ಬೇಕಾದ್ರೆ ಮೆಥಡಿಕಲ್ ಆಗಿ ಮಾಡಿಸ್ಬೇಕು. ಕಪಾಲಭಾತಿನೇ ಮಾಡಿಸ್ಬೇಕು. ಕಪಾಲಭಾತಿ ಅಂದ್ರೆ ಕಪಾಲ ಸ್ಕಲ್ ಭಾತಿ ಅಂದ್ರೆ ಶೈನಿಂಗ್ ಅಂತ. ಆ ಬ್ರೈನ್ ಶೈನ್ ಮಾಡ್ಬೇಕಾದ್ರೆ ಉಸಿರಾಟವನ್ನು ಫಸ್ಟ್ ಅದರಲ್ಲಿ ಒನ್ಸ್ ಇನಲೇಷನ್, ಕಂಟಿನ್ಯೂಸ್ ಎಕ್ಸಲೇಷನ್ ಇರುತ್ತೆ ಅದರಲ್ಲಿ. ಆಮೇಲೆ ಕಪಾಲಭಾತಿ ಫೋರ್ಸಬಲ್ ಎಕ್ಸಲೇಷನ್, ಫೋರ್ಸಬಲ್ ಇನ್ಹಲೇಷನ್ ಇರುತ್ತೆ. ಇವೆಲ್ಲ ಗೊತ್ತಿದ್ದು ಅದನ್ನ ಒಂದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಾಣಾಯಾಮ ಆದ್ಮೇಲೆ ಮತ್ತೆ ಅವರಿಗೆ 1-2 ನಿಮಿಷ ವಿಶ್ರಾಂತಿ ಕೊಡ್ಬೇಕಾಗುತ್ತೆ. ವಿಶ್ರಾಂತಿ ಕೊಟ್ಟ ಮೇಲೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು ಧ್ಯಾನದ ವಿಧಾನಗಳು ಬೇಕಾದಷ್ಟಿದೆ. ಒಬ್ಬೊಬ್ರು ನೀವು ಮನೆಯಲ್ಲಿ ಪ್ರಾರ್ಥನೆಯಿಂದನೇ ಸ್ಟಾರ್ಟ್ ಮಾಡಿ, ಪ್ರಾರ್ಥನೆಯಿಂದನೇ ನೀವು ಕಡೆಯಲ್ಲಿ ಒಂದು ಧ್ಯಾನದಲ್ಲಿ ಮುಕ್ತಾಯ ಮಾಡ್ತೀರಾ. ಸುಲಭವಾದ ಧ್ಯಾನ ಅಂದ್ರೆ ಓಂಕಾರ ಧ್ಯಾನ. ಅಕಾರ, ಉಕಾರ, ಮಕಾರ, ಓಂಕಾರ. ಇದನ್ನ ಮಾಡೋದ್ರಿಂದ ಸಂಪೂರ್ಣ ಒಂದು ಯೋಗ ಆಗುತ್ತೆ. ಮತ್ತೆ 1-2 ನಿಮಿಷ ಕೂರಿಸಿ ಪ್ರಾರ್ಥನೆಯನ್ನ ಮಾಡಿ, ಪ್ರಾರ್ಥನೆ ಮುಖಾಂತರ ಮುಕ್ತಾಯ ಮಾಡ್ತೀವಿ. ಇದು 1 ಗಂಟೆ ಮಾಡುವಂತ 1.5 ಗಂಟೆ ಕ್ಲಾಸ್ ಅಲ್ಲಿ ಮುಗಿಯುತ್ತೆ. ಇದು ಮಾಡೋ ವಿಧಾನ. ಹೌದು, ಬಹಳ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ನೀವೊಂದು ಯೋಗದ ಬಗ್ಗೆ. ಸೊ ಹಾಗೆ ಬನ್ನಿ, ರುದ್ರಾರಾಧ್ಯವರು ಒಂದು ನ್ಯಾಚುರೋಪತಿ ಕೂಡ ನೀವೊಂದು ಓದಿದ್ದೀರಾ, ಒಂದು ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ಎಲ್ಲ. ಸರ್ ಇದರ ಬಗ್ಗೆನೂ ಹೇಳಿ. ನೀವು ನಿಮ್ಮ ಒಂದು ಸೆಂಟರ್ಗೆ ಬರೋರಿಗೆ ಈ ಒಂದು ನ್ಯಾಚುರೋಪತಿ ಬಗ್ಗೆನೂ ಎಲ್ಲ ಇದು ಮಾಡ್ತೀರಾ. ನೀವು ಶಿಬಿರದಲ್ಲೂ ಕೂಡ ಈ ಒಂದು ನ್ಯಾಚುರೋಪತ್, ಈ ಒಂದು ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ಎಲ್ಲ ನೀವೊಂದು ಹೇಳ್ಕೊಡ್ತೀರಾ. ಇದರ ಬಗ್ಗೆನೂ ಕೂಡ ಹೇಳಿ. ಈಗ ನಾವು ಪ್ರಕೃತಿ ಬಿಟ್ಟಿರಕ್ಕಾಗಲ್ಲ. ಒಂದೇದು ಹೌದು, ಪ್ರಕೃತಿನೇ ಮೂಲ. ಹೌದು. ಹಾಗಾಗಿ ಪ್ರಕೃತಿಯಲ್ಲಿ ಮೊದಲೇ ನಮಗೆ ದೇವರುಗಳು ಎಲ್ಲೇ ಕಾಣದೇ ಇರ್ಬೋದು, ಸೂರ್ಯ ಅಂತ ಕಾಣ್ತಾನೆ, ಜೀವ ಇದೆ ನಂಗೆ ಅನ್ಸುತ್ತೆ. ಯಾಕಂದ್ರೆ ಈ ಕಡೆ ಬೆಳಗ್ಗೆ ಬಂತ ಟೈಮಿಗೆ ಸರಿಯಾಗಿ ಬರ್ತಾನೆ, ನಮಗೆ ಬಿಸಿಲು ಬೇಕೋ ನೆರಳು ಬೇಕೋ ಎಲ್ಲ ಕೊಟ್ಟು ಹೋಗ್ತಾನೆ. ಈಗ ಸೂರ್ಯನಿಂದ ನಾವು ಶುರು ಮಾಡಬೇಕು, ಭೂಮಿಯಿಂದ. ಈಗ ಪಂಚಭೂತಗಳಿಂದ ಆಗಿರೋಂಥ ಶರೀರ ಇದು. ಹೌದು ಹೌದು. ಆ ಪಂಚಭೂತಗಳು ಏನಿದೆಯಲ್ಲ, ಆ ಪಂಚಭೂತಗಳಿಂದ ಒಂದೇದು ಯಾವುದಪ್ಪ ಅಂದರೆ ಅಗ್ನಿ, ವಾಯು, ಆಕಾಶ, ಭೂಮಿ, ಜಲ. ಈ 5 ತತ್ವಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡೋದು. ಇದೆಷ್ಟು ಕೂಡ ಪ್ರಕೃತಿಯಲ್ಲಿ ಸಿಗುವಂಥದ್ದು. ಈ ಪ್ರಕೃತಿನೇ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಒಂದೇದು ಇವತ್ತು ನಾವು ಹಾಕುವಂಥ ಡ್ರೆಸ್ ಏನಿದೆಯಲ್ಲ, ಆ ಡ್ರೆಸ್ಗಳು ಬಾಡಿ ಮೇಲೆ ನಮಗೆ ಪರಿಣಾಮನೇ ಬೀರಲ್ಲ. ಸೂರ್ಯನ ಒಂದು ಕಿರಣನೇ ನಮಗೆ ಬೀಳಲ್ಲ. ಆ ಥರ ನಾವು ಇರ್ತೇವೆ. ಸೂರ್ಯನ ವಿಟಮಿನ್ ಡಿ ನಮಗೆ ಬೇಕು ಅಂತಂದ್ರೆ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳಲೇಬೇಕು. ಹೌದು, ಎಸ್ಪೆಷಲಿ ಬೆಳಗ್ಗೆ ಎದ್ದಾಗ ಬರುತ್ತಲ್ಲ ಒಂದು ಮುಂಜಾನೆ. ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಆಗುತ್ತೆ. ಈಗ ಕೆಲವು ವಿಟಮಿನ್ ಡಿ ಬೇಕು ಅಂದಾಗ 10 ರಿಂದ 11 ಗಂಟೆ ಆ ಒಂದು ಅಂದ್ರೆ ಇಲ್ಲಿ
ಪ್ರಖರವಾಗಿರುತ್ತೆ ಬಿಸಿಲು. ಇಲ್ಲಿ ತುಂಬಾ ಪ್ರಖರ. ಬೆಳಿಗ್ಗೆ ಸೂರ್ಯೋದಯ ಟೈಮ್ ಇದೆಯಲ್ಲ, ಆ ಆವಾಗ ಟೈಮಲ್ಲಿ ಒಂದು 8 ಗಂಟೆ, 1 ಗಂಟೆ ಫ್ರೀಯಾಗಿ ಸೂರ್ಯನಿಗೆ ನಮ್ಮ ಶರೀರ ಉಟ್ಕೊಂಡು ಆರಾಮ ರಿಲ್ಯಾಕ್ಸ್ ಆಗಿ ಅಲ್ಲೇ ಯೋಗಾಸನ ಮಾಡ್ಬಿಟ್ರೆ ಇದ್ಲಾಗಿ ಸೂರ್ಯ ಸ್ನಾನನೂ ಆಯ್ತು, ಯೋಗಾಸನೂ ಆಯ್ತು, ಎರಡೆರಡು ಆಗುತ್ತೆ. ಆ ತರ ಮಳೆಗಾಲ ಅಂತ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಸೂರ್ಯ ಹುಟ್ಟೋ ಟೈಮ್ ಉಪಯೋಗ ಮಾಡ್ಕೋಬೇಕು. ಹಾಗೇನೆ ಜಲನೂ ಅಷ್ಟೇ. ಈಗ ನಾವು ನೀರನ್ನ ನೋಡ್ತಾ ಇದೀವಿ, 20 ರೂಪಾಯಿ 30 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ನೀರ್ ತಗೊಂಡು ಕುಡಿತಾ ಇದೀವಿ. ಎಷ್ಟು ಮಟ್ಟಿಗೆ ರುಚಿಯಾಗಿರೋದು ಗೊತ್ತಿಲ್ಲ. ಪ್ರಕೃತಿ ಬರುವಂತ ಮಳೆ ನೀರೇನಿದೆಯಲ್ಲ ಅದ್ರಲ್ಲಿ ಯಾವ ತೊಂದರೆ ಇಲ್ಲ. ಆದ್ರೂ ಕೂಡ ನೀರನ್ನ ಉಪಯೋಗಿಸುವಂಥದ್ದು ಮತ್ತೆ ಗಾಳಿಯನ್ನು ಉಪಯೋಗಿಸ್ತಕ್ಕಂಥದ್ದು, ಶುದ್ಧವಾದ ಗಾಳಿ ಬೇಕು. ಶುದ್ಧವಾದ ಗಾಳಿ ಎಲ್ಲಿ ಬರ್ತದೆ ನಮ್ಗೀಗ? ನಾವು ಈ ಒಂದು ಸಿಟಿಗಳಲ್ಲಿ ನೋಡ್ತೀವಿ, ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಬಿಡುವಂತ ಕಾರ್ಗಳೇ ಓಡಾಡ್ತವೆ ಹೊರತು ಕಾರ್ಬನ್ ಡೈಆಕ್ಸೈಡ್ ಬಿಡದೇ ಇರೋ ಬಹಳ ಅಪರೂಪ ನಮಗೆ ಸಿಗ್ತಾ ಇರ್ತದೆ. ಹಾಗಾಗಿ ಅಟ್ಲೀಸ್ಟ್ ನಾವು ಒಳ್ಳೆ ಮರಗಿಡಗಳಿರೋಂಥದ್ದಲ್ಲಿ, ಸಮುದ್ರ ತೀರದಲ್ಲಿ ಅಂತ ಕಡೆ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸರಿ ನಾನು ಹೋಗಿ ಅಲ್ಲಿ ಕೂತು ನಾವು ಕಂಪ್ಲೀಟ್ ನಮ್ಮ ದಿನದ ಒಂದು ಕಾರ್ಯಕ್ರಮವನ್ನು ಅಂತ ಕಡೆ ನಡೆಸಿದರೆ, ಒಂದು ಧ್ಯಾನ ಮಾಡೋದಾಗ್ಲಿ, ಯೋಗ ಮಾಡೋದಾಗ್ಲಿ, ಅಥವಾ ಆಟ ಆಡೋದಾಗ್ಲಿ ಅಂತ ಕಡೆ ನಾವು ಮಕ್ಕಳನ್ನ ಜೊತೆ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓದು 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 ಅನ್ನೋದು ಬಿಟ್ರೆ ಏನೂ ಮಾಡ್ತಾ ಇಲ್ಲ. ಮಕ್ಕಳಿಗೂ ಕೂಡ ಪ್ರಕೃತಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಪ್ರಕೃತಿ ಬೇಕೇ ಬೇಕು. ಈ ಪಂಚಭೂತಗಳಿಂದ ಹೋದ್ರೆ ನಮ್ಗೆ ಸಾಧ್ಯನೇ ಇಲ್ಲ. ಈ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಈಗ ನಾವು ಅದರಲ್ಲಿ ಮಣ್ಣು ಮಡ್ ಬಾತ್ ಅಂತ ನಾವು ಮಾಡ್ತೀವಿ. ಇದರಲ್ಲಿ ಪ್ರಾಬ್ಲಮ್ ಇರೋರಿಗೆ ಏನ್ ಮಾಡ್ತೀವಿ, ಇದರಲ್ಲಿ ಇಡೀ ಶರೀರಕ್ಕೆ ಈ ನಮ್ಮ ಹುತ್ತ ಇದೆಯಲ್ಲ, ಹುತ್ತದ ಮಣ್ಣೇನಿದೆಯಲ್ಲ, ಹುತ್ತದ ತಂದು ಕ್ಲೀನ್ ಆಗಿ ಶೋಧಿಸ್ಬಿಟ್ಟು ಅದು ಕ್ಲೀನ್ ಆಗಿ ಶೋಧಿಸಿ ಅದಕ್ಕೆ ಜೇನುತುಪ್ಪ, ಕೆಲವು ಮೆಡಿಸಿನ್ ಜೊತೆಗೆ ಅಂದ್ರೆ ಈ ತರ ಪ್ರಕೃತಿ ಸಿಗೋಂಥದ್ನ ಹಾಕಿ ಮೈಗೆಲ್ಲ ಹಚ್ಚಿಬಿಡ್ತೇವೆ. ಹಚ್ಚಿ 1 ಗಂಟೆ ಬಿಸಿಲಲ್ಲಿ ಇಳಿಸ್ತೇವೆ. ಬಿಸಿಲಲ್ಲಿ ಇಳಿಸಿದ್ರೆ ಎಲ್ಲ ಒಡೆದು ಬಿಡುತ್ತೆ. ನಮ್ಮ ಶಾಖಕ್ಕೆ ಕಟ್ಟಿದ ಮಣ್ಣೆಲ್ಲ ಪೂರ್ತಿ 1 ಗಂಟೆ. ಆ ಮಡ್ಡಲ್ಲಿ ನಮಗೆ ಬೇಕಾದಷ್ಟು ಮೆಡಿಸಿನ್ ಬರೀ ಮಡ್ಡಲ್ಲಿದೆ. ಆದ್ರೆ ಮಡ್ಡು ಹೇಗಿರ್ಬೇಕು ಅಂದ್ರೆ, ಹುತ್ತದ ಮಣ್ಣು ಯಾಕೆ ತಗೊಂತೀವಿ ಇದ್ರೆ ಇವು ಇರುವೆಗಳು ಏನಿದೆಯಲ್ಲ ಬುಡದ ಒಳಗಡೆಯಿಂದ ಶುದ್ಧವಾಗಿರುತ್ತೆ. ಅದನ್ನ ನಾವು ಏನ್ ಮಾಡ್ತೀವಿ, ಚೆನ್ನಾಗಿ ಪುಡಿ ಮಾಡಿ ಜಲ್ಸಿ ಕ್ಲೀನ್ ಮಾಡ್ಕೊಂಡು ತರ್ತೀವಿ. ಅದನ್ನ ತಂದು ಮಡ್ ಬಾತ್ ಅಂತ ಹೇಳಿ ಮಾಡ್ತೀವಿ. ಮಡ್ ಪ್ಯಾಚ್ ಅಂತೀವಿ, ಮೇನ್ ಎಲ್ಲ ಪ್ರಕೃತಿಯಿಂದಾನೇ ನಿಮ್ಗೆ ಯಾವ್ದೇ ಒಂದು ಕಾಯಿಲೆ ಬಂದ್ರು ಅದನ್ನ ವಾಸಿ ಮಾಡೋದು ಆಕ್ಚುಲಿ. ಸೊ ಈ ನ್ಯಾಚುರೋಪತಿ. ಹೌದು. ದಿ ಬೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಸ್ವಿಮ್ಮಿಂಗ್ ಮಾಡೋದು. ಅಲ್ಲಿ ನೀರನ್ನು ಉಪಯೋಗಿಸ್ತೀವಿ. ಹೀಗೆ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಮಾಡೋಂಥದ್ದನ್ನ ನಾವು ಅಲ್ಲಿ ಅವರಿಗೆ ಯಾವ್ಯಾವ ಸಾಧ್ಯನೋ ಅದಷ್ಟು ಅಲ್ಲಿ ನ್ಯಾಚುರೋಪತಿ ಹೇಳಿದೆ. ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನಮ್ದಿನ್ನೊಂದು 5-6-7 ನಿಮಿಷ ಇದೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. ಹಾಗೆ ಮಾರಲ್ ಸೈನ್ಸು, ಈ ಒಂದು ನೈತಿಕ ವಿಜ್ಞಾನದ ಬಗ್ಗೆ ಕೂಡ ನೀವು ಎಲ್ಲ ಓದಿದ್ದೀರಾ, ಅದನ್ನು ನೀವು ಹೇಳ್ಕೊಡ್ತೀರಾ. ಹೇಳಿ, ಹೇಗೆ ಈ ಒಂದು ಮಾರಲ್ ಸೈನ್ಸ್ ಈಗಿನ ಕಾಲದ ಜನರಿಗೆ ಮತ್ತು ಹೇಗೆ ಇದೊಂದು ಉಪಯೋಗ ಆಗುತ್ತೆ? ಜನಗಳೆಲ್ಲ ಮಾರಲ್ ಸೈನ್ಸ್ನ ಕಲ್ತ್ಕೊಳ್ಳೇಬೇಕು. ಇದು ಒಂದು ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆನೇ ಹೇಳಿ. ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ. ಈಗ ಸಂಸ್ಕಾರ ಅಂತೀವಿ, ಪ್ರತಿಯೊಬ್ಬರ ಮನೇಲಿ ಹೇಳಿದೆ ನೀನ್ ಸಂಸ್ಕಾರ ಸರಿಯಾದ ಸಂಸ್ಕಾರ ಸರಿಗಿರೋರು ಎಕ್ಸಾಂಪಲ್ ಕೊಡ್ತೀವಿ. ಸಂಸ್ಕಾರ ಅಂದ್ರೆ ಏನು ಅನ್ನೋದು ಇವತ್ತು ಕರೆಕ್ಟ್ ಆಗಿ ಯಾರು ಹೇಳಕ್. ಸಂಸ್ಕಾರ ಅನ್ನೋದು ಒಂದು 2 ಉದಾಹರಣೆ ಕೊಡ್ತೀನಿ. ಒಂದು, ನೀವು ಹಾಲು ತಗೊಂಡು ಹೋಗ್ತೀರಿ, ಹಾಲು ತಗೊಂಡೋಗಿ ಹಾಗೆ ಇಟ್ರೆ ಕೆಟ್ಟೋಗುತ್ತೆ. ಅದು ಅದನ್ನ ಕಾಯಿಸ್ತೀರಿ ನೀವು. ಬರೀ ಕಾಯಿಸಿದ್ರೆ ಪ್ರಯೋಜನ ಆಗಲ್ಲ. ಕಾಯಿಸಿದಕ್ಕೆ ಹೆಪ್ಪಾಕ್ತೀರಿ, ಹೆಪ್ಪಾಕದ ಮೊಸರು ಸಿಕ್ತು, ಮೊಸರು ಕಡಿತೀರಿ, ಮೊಸರು ಕಡಿದಾಗ ಬೆಣ್ಣೆ ಸಿಕ್ತು. ಆದ್ರೆ ಹಾಲು ಹಾಳಾಗ್ತಾ ಇತ್ತು, ಮೊಸರು ಅಷ್ಟೇನೆ, ಮೊಸರು ಹಾಗೆ ಇಟ್ಟರೆ ಅದು ಹಾಳಾಗ್ತಾ ಇತ್ತು, ಬೆಣ್ಣೆನೂ ಅಷ್ಟೇ ವಾಸನೆ ಬರ್ತಾ ಇತ್ತು. ಅದು ಒಂದಾದ್ಮೇಲೆ ಮಾಡಿದ್ಮೇಲೆ ತುಪ್ಪ ಸಿಕ್ತು. ಆ ತುಪ್ಪ ಇದೆಯಲ್ಲ ವರ್ಷ ಇಟ್ಟರು ಏನೂ ಆಗಲ್ಲ. ಹಾಗೆ ಮಕ್ಕಳಿಗೂ ಅಷ್ಟೇ, ಮನೆಯಲ್ಲಿ ಮೊದಲನೇ ಪಾಠಶಾಲೆ ಯಾವುದು ಅಂದ್ರೆ ಮನೆ ಮೊದಲ ಪಾಠಶಾಲೆ ಕಲಿಸ್ಬೇಕು. ಮಾರಲ್ ಸೈನ್ಸ್ ಅಂದ್ರೆ ಇದೇನೆ, ಬೇರೆ ಏನೂ ಅಲ್ಲ. ಮಾನವೀಯತೆಗಳನ್ನ ಕಲಿಸುವಂಥದ್ದು, ಮಾನವೀಯ ಗುಣಗಳು ಕಲಿಸುವಂಥದ್ದು. ನಮ್ಮ ಭಾರತೀಯರಲ್ಲಿ ಏನಿದೆ ಹೆಚ್ಚಾಗಿ ಅಂತಂದ್ರೆ, ಕೆಲವು ಸಂಸ್ಕಾರಗಳು. ಬೆಳಿಗ್ಗೆ ಎದ್ದ ತಕ್ಷಣನೇ ದೇವ್ರಿಗೆ ನಮಸ್ಕಾರ ಮಾಡಬೇಕು, ಬಲಗಡೆ ಮೊದಲಲ್ಲೇ ಹೇಳ್ಬೇಕು, ನೀನು ದೇವ್ರಿಗೆ ನಮಸ್ಕಾರ ಮಾಡಬೇಕು, ಹೋಗ್ಬೇಕಾದ್ರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ಬೇಕು, ಹೊರಗಡೆ ಎಲ್ಲರೂ ಹೋಗೋದಾದ್ರೆ ಮನೇಲಿ ಹೇಳಿ ಹೋಗ್ಬೇಕು, ಹೋದ್ರೆ ಸ್ವಲ್ಪ ಲೇಟ್ ಆದ್ರೆ ಫೋನ್ ಮಾಡಬೇಕು. ಇದೆಲ್ಲ ಒಂದು ಸಂಸ್ಕಾರ ಕಲಿಸುವಂಥದ್ದು. ಕೆಲವರು ಹೋದಾಗೆ ಹೋಗಿರ್ತಾರೆ, ಅವ್ರು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬಂದಿದ್ದಾರೆ. ಇವಾಗ ಮಾರಲ್ ಸೈನ್ಸ್ ನೋಡೋದು ತುಂಬಾ ಅಪರೂಪ. ಸಂಸ್ಕಾರಗಳು, ಆ ಸಂಸ್ಕಾರ ಕಲಿಸ್ತೇ ಹೋದ್ರೆ, ಹೇಳಿದ್ನಲ್ಲ ಈಗ ಚಿನ್ನ ಭೂಮಿಯಲ್ಲಿ ಸಿಗುತ್ತೆ, ಆದ್ರೆ ಮಣ್ಣಲ್ಲಿ ಸಿಕ್ಕದದು, ಆ ಮಣ್ಣಾಗಿರುತ್ತೆ. ಅದನ್ನ ತೆಗೆದು ಟನ್ ತೆಗೆದ್ರೆ 1 ಗ್ರಾಮ್ ಸಿಗುತ್ತಂತೆ. ಅದನ್ನ ತೆಗೆದು ಹೊರಗೆ ತಂದಾಗ ಸಂಸ್ಕರಿಸಿದಾಗ ಚಿನ್ನ ಆಯ್ತು. ಚಿನ್ನ ಸಂಸ್ಕರಿಸಿದಾಗ ಒಡವೆ ಆಯ್ತು. ಅದನ್ನೇ ಸಂಸ್ಕಾರ ಅನ್ನೋದು. ಆ ಸಂಸ್ಕಾರ ಅನ್ನೋದು ಈ ಮಾರಲ್ ಸೈನ್ಸ್ ಅಲ್ಲಿ ಬರುವಂತದ್ದು. ನಡೆ ನುಡಿ ಮಾತು ಕತೆ. ಕೆಲವರು ಫೋನ್ ತಗೊಂಡು
ಹಲೋ ನಂಗೆ ಗೊತ್ತಿಲ್ಲ ಎಲ್ಲೋ ಇದ್ದಾರೋ ಅಂತ ಇಡೋದಕ್ಕಿಂತ ಹೌದು. ಅಂಕಲ್ ನಮ್ರತೆಯಿಂದ ಹೇಗೆ ಮಾತಾಡಬೇಕು ಮಾತಾಡ್ತಾ ಇರೋದು, ಏನ್ ಬೇಕಾಯ್ತು ಅಪ್ಪಾಜಿ ಒಳಗಿದ್ದಾರೆ ಕರಿತೀನಿ ಒಂದು 5 ನಿಮಿಷ ಈ ಒಂದು ಸಂಸ್ಕಾರ ಅನ್ನೋದು ಇದು ಬೇರೆ ಏನು ಅಲ್ಲ, ಇದನ್ನೇ ಮೊರಾಲಿಟಿ ಅಂತ ಮಾನವೀಯತೆ. ಒಂದು ಮಗು ಬಿದ್ದಾಗ ಎದ್ದು ಕೂರ್ಸೋಂಥದ್ದು, ಒಬ್ರು ಕಷ್ಟದಲ್ಲಿದ್ದಾಗ ಅವ್ರ ಸಹಾಯ ಮಾಡೋಂಥದ್ದು. ಹೌದು, ಇದೆಲ್ಲ ಕಲಿಸೋದೇ ಮಾರಲ್. ಹೌದು, ಈ ಒಂದು ಸ್ವಚ್ಛತೆ, ಗೌರವ, ಪ್ರಾಮಾಣಿಕತೆ, ಹಾಗೆ ಒಂದು ದಯೆ, ಕರುಣೆ, ಇದೆಲ್ಲಾನೇ ಒಂದು ಮಾರಲ್ ಸೈನ್ಸ್ ಅನ್ನೋದು. ಸೊ ನಿಮ್ಮ ಒಂದು ಶಿಬಿರಕ್ಕೆ ಮತ್ತೆ ನಿಮ್ಮ ಯೋಗ ಸೆಂಟರ್ ಬರೋರಿಗೆ ಇದ್ರ ಬಗ್ಗೆನೂ ಕೂಡ ನೀವೆಲ್ಲ ಕೌನ್ಸಿಲಿಂಗು ಎಲ್ಲ PDC ಅಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್, IQ ಇಂಪ್ರೂವ್ಮೆಂಟ್, ಐಸೈಟ್ ಇಂಪ್ರೂವ್ಮೆಂಟ್, ಮೆಮೊರಿ ಡೆವಲಪ್ಮೆಂಟ್, ವಾಯ್ಸ್ ಕಲ್ಚರ್, ಬಿಹೇವಿಯರ್ ಕಲ್ಚರ್ ಇದೆಲ್ಲ ಹೇಳ್ಕೊಡ್ತೀವಿ ಅಲ್ಲಿ 10 ಡೇಸ್ ಕ್ಯಾಂಪ್ ಅಲ್ಲಿ. ಸೊ ಅಮೇಝಿಂಗ್ ಸರ್. ಸೊ ನಿಮ್ಮ ಒಂದು ಈ ಒಂದು ಸೆಂಟರಿಂದ ಯೋಗ ಅಲ್ಲ, ಒಂದು ನ್ಯಾಚುರೋಪತಿ, ಹಾಗೆ ಒಂದು ಮಾರಲ್ ಸೈನ್ಸ್, ಒಂದು ಜೀವನದ ಒಂದು ಪ್ಯಾಕೇಜ್ ಅಂತಲೇ, ಒಂದು ಹೆಲ್ತಿ ಲಿವಿಂಗ್ ವೆಲ್ನೆಸ್ಗೆ ಒಂದು ಬೇಕಾಗಿರೋದು ಎಲ್ಲ ನೀವು ಒಂದು ಮಾಡ್ತೀರಾ. ಸೊ ಅಮೇಝಿಂಗ್. ಸೊ ಹಾಗೆ ನಿಮ್ಮ ಈ ಒಂದು ಶ್ರೀ ಶಿವಗಂಗಾ ಯೋಗ ಸೆಂಟರು ಒಂದು 38 ಫ್ರೀ ಯೋಗ ಬ್ರಾಂಚಸ್ ಶಿವಮೊಗ್ಗದಲ್ಲಿದೆ. ಹಾಗೆ ಸಾವಿರಾರು ಪ್ರಾಕ್ಟೀಷನರು ಇದರಿಂದ ಒಂದು ಬೆನಿಫಿಟ್ಸ್ನ ತೊಗೊಂಡಿದ್ದಾರೆ ಎವ್ರಿ ಡೇ. ಹಾಗೆ ನಿಮ್ಮ ಒಂದು ಲೈಫ್ ಲಾಂಗ್ ಕಾಂಟ್ರಿಬ್ಯೂಷನ್ನ ಗುರುತಿಸಿ ನಿಮಗೆ ಇಂಡಿಯಾದ ಹೈಯೆಸ್ಟ್ ಹಾನರ್ಸ್ ಕೂಡ ನಿಮಗೆ ಸಿಕ್ಕಿದೆ. ಸೊ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಟೀಚರ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ 1999, ಹಾಗೆ ಪ್ರೆಸ್ಟೀಜಿಯಸ್ ರಾಜ್ಯೋತ್ಸವ ಅವಾರ್ಡ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ 2011. ಸೊ ಅಮೇಝಿಂಗ್ ಸರ್. ಆ್ಯಕ್ಚುಲಿ ನೀವು ಮಾಡಿರೋದ್ರಕ್ಕಿಂತ ಕಡಿಮೆ ಅಂತಲೇ ಹೇಳ್ಬೋದು, ನಿಮ್ಗಿಂತ ಒಳ್ಳೆ ಅಚೀವ್ಮೆಂಟ್ಸ್ ಎಲ್ಲ ಬಂದಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದರ ಬಗ್ಗೆ? ಮೇಡಮ್, ಇದು ಸೆಕೆಂಡ್ರಿ ನನಗೆ ಅನಿಸಿರೋದು, ಇವೆಲ್ಲ ಆ ನಿಮಿಷಕ್ಕೆ ಆ ದಿವಸಕ್ಕೆ ಆಯಿತು. ಆದರೆ ಅವರು ಹುಷಾರಾಗಿ ಖುಷಿಯಾಗಿ ನಗ್ನಗ್ತಾ ನಮ್ಮ ಯೋಗಕ್ಕೆ ಬಂದು ಹೋಗ್ತಾರಲ್ಲ, ಅದು ರಿಯಲ್ ನಮಗೆ ಸಿಗುವಂತ ಗಿಫ್ಟ್ ಬೇರೆ ಏನೋ. ಯಾರು ಏನೋ ಒಂದು ಉಪಯೋಗ ಪಡ್ಕೊಂಡು ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಹೋಗ್ತಾರೆ, ದಟ್ ಈಸ್ ದ ಬೆಸ್ಟ್ ಅವಾರ್ಡ್ ಆಸ್ ಎ ಟೀಚರ್. ಬೆಸ್ಟ್ ಅವಾರ್ಡ್ಗಳೆಲ್ಲ ಏನಪ್ಪಾ ಅಂದ್ರೆ ನಮ್ಗೊಂದು ಪ್ರೋತ್ಸಾಹ ಅಷ್ಟೇ, ಮುಂದೆ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಅನ್ನೋದು ಬಿಟ್ರೆ, ಈ ಅವಾರ್ಡ್ಗಳಿಗಿಂತ ಒಬ್ಬರಿಗೆ ಏನೋ ಒಂದು ಸೇವೆ ಮಾಡೋ ಒಂದು ಅವಕಾಶ ದೇವರು ಕೊಟ್ಟಿದಾರಲ್ಲ, ಅದು ದೊಡ್ಡ ಅವಾರ್ಡ್. ನೀವು ಹೇಳ್ತಾರೆ ನಿಮ್ಮ ಒಬ್ರು ಗುರು, ಅವರ ಗುರು ಒಂದು ನಾಸಾದಲ್ಲಿ ಕೆಲಸ ಮಾಡ್ತಿದ್ರು, ಅವರಿಂದ ನೀವು ಒಂದು ಕಲ್ತಿದ್ದು ಅಂತ ನೀವು ಹೇಳ್ತಾ ಇದ್ರಿ. ನಾಸಾದಂತ ಕೆಲಸ ಬಿಟ್ಟು ಬಂದು ಇದು ಯೋಗ ಕಲಿಸ್ತಾ ಇದ್ರು ಅಂತಂದಾಗ ನಾವು ರಿಟೈರ್ಡ್ ಆದ್ಮೇಲೆ ಯಾರು ಇದನ್ನ ಮಾಡ್ಬೇಕಂತ. ಸೊ ಅಮೇಝಿಂಗ್. ಸೊ ಈಗ ಒಂದು 3 ನಿಮಿಷ ಇದೆ. ನಾನು ಕ್ವಿಕ್ ಆಗಿ ಇವ್ರ ಹತ್ರ ಒಂದು ಕ್ವಿಕ್ ಫೈರ್ ರೌಂಡ್ ಅಂತ ಒಂದು ಫನ್ ಸೆಗ್ಮೆಂಟ್ ಇದು. ಸೊ ನಿಮ್ಮ ದಿನದ ಪ್ರಾರಂಭ ಯೋಗನಾ ಕಾಫಿನೋ? ಕಾಫಿ ಕುಡ್ದೆ ನೋಡಿ, ಓಕೆ, ನೋಡಿ ನೀರು ಕುಡ್ದೆ. ಸೊ ನಿಮ್ಮ ನೆಚ್ಚಿನ ಹೀರೋ ಅಥವಾ ಹೀರೋಯಿನ್ ಯಾರು? ನಿಮ್ಗೆ ಯಾರ ನೆಚ್ಚಿನದವ್ರು ಯಾರು ಇದ್ದಾರಾ? ಹೀರೋಯಿನ್ ಅಂತಂದ್ರೆ ಇವತ್ತು ಅಬ್ದುಲ್ ಕಲಾಂ. ಓಕೆ, ಅವರನ್ನ ನಾನು ಒಂದು ದೃಷ್ಟಿಲಿ ಇಟ್ಕೊಂಡು ಇನ್ಸ್ಪಿರೇಷನ್ ನಿಮಗೆ. ಇನ್ಸ್ಪಿರೇಷನ್ ಅದು. ಓಕೆ, ಸೊ ನಿಮ್ಗೆ ಯಾವ್ದಾದ್ರು ಫೇವ್ರೆಟ್ ಫುಡ್ ಅಂತ ಕೂಡ ಏನಾದ್ರು ಇದೆಯಾ? ಸೊಪ್ಪಿನ ತರಕಾರಿ ನನಗೆ ತುಂಬಾ ಇಷ್ಟ, ಹೆಲ್ತಿ. ಸೊ ಯಾವ ಯೋಗಾಸನವನ್ನ ನೀವು ಎಲ್ಲೆಡೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡಿ? ಈಗ ಡಯಾಬಿಟಿಕ್ ಪ್ರಾಬ್ಲಮ್ ಬರೋಂಥವ್ರಿಗೆ ಮಾಡುವಂಥ ಮಯೂರಾಸನ ಏನಿದೆಯಲ್ಲ, ಅದನ್ನ ನನಗೆ ತುಂಬಾ ಇಷ್ಟವಾದ್ದು. ಮನೆಯಲ್ಲಿ ಇವತ್ತು ಡಯಾಬಿಟಿಕ್ ಇದೆ, ಅದಕ್ಕೆ ದೂರ ಆಗೋದಕ್ಕೆ ಇದೊಂದು ಹೆಲ್ಪ್. ಮಯೂರಾಸನ ಒಂದು ಮಾಡೋದು ನಿಮಗೆ. ಓಕೆ, ಸೊ ನೀವು ಯೋಗ ಮಾಡುವಾಗ ನೀವು ಹೇಗೆ ಒಂದು ಸಂಗೀತ ಮ್ಯೂಸಿಕ್ ಹಾಕೊಂಡು ಮಾಡಿದ್ರೆ ಇಷ್ಟನಾ, ಅಥವಾ ಕ್ವಯಟ್ ಸೈಲೆನ್ಸ್ ಶಾಂತವಾಗಿದ್ರೆ ನಿಮ್ಗೆ ಇಷ್ಟನಾ? ಇಲ್ಲ, ನಾವು ಶುರುನಲ್ಲಿ ಸೈಲೆನ್ಸ್ ಮಾಡ್ತೀವಿ, ಆದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಾತ್ರ. ಅದು ಒಂದು ಸಂಗೀತ ಇದೆಯಲ್ಲ, ಸಂಗೀತ ಕೂಡ ಒನ್ ಆಫ್ ದ ಯೋಗ ಅಂತ ನಾನು ಹೇಳೋದು. ವಾವ್. ಸೊ ನೀವು ಯಾವ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದ್ರಿ ಯೋಗನ? ನಾನು 20ನೇ ವಯಸ್ಸಲ್ಲಿ ಶುರು ಮಾಡಿದ್ದು. ಓಕೆ, ಸೊ ಶಿಬಿರಗಳಲ್ಲಿ ನೀವು ಹಾಸ್ಯಕರವಾದ ಯಾವ್ದಾರ ಒಂದು ಮೊಮೆಂಟ್ ಶೇರ್ ಮಾಡ್ಕೊಳ್ತೀರಾ ಕ್ವಿಕ್ ಆಗಿ? ಯೋಗದ ನಗಿಸ್ತಾ ಹೋದ್ರೆ ಅನುಕೂಲ ಆಗಲ್ಲ. ಓಕೆ, ಸೊ ನೀವೀಗ ತಾನೇ ಹೇಳಿದ್ರೆ ನಿಮ್ಮ ಆದರ್ಶ ವ್ಯಕ್ತಿ ಅಬ್ದುಲ್ ಕಲಾಮು, ಮತ್ತು ನಿಮ್ಮ ಒಬ್ಬರು ಟೀಚರ್ ಅಂತ ಕೂಡ, ಅವರು ನಿಮ್ಮ ಒಂದು ಟೀಚರ್ ಅಂತ ಹೇಳಿದ್ರು. ಬಹಳ ಸಂತೋಷ ಆಯಿತು ಸರ್. ಸೊ ಡಾಕ್ಟರ್ ಯೋಗಾಚಾರ್ಯ ಆರಾಧ್ಯ ಅವರು, ರೂಪಾರಾಧ್ಯ ಅವರು, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ಲೈಫ್ ಜರ್ನಿಯ ಬಗ್ಗೆ, ನಿಮ್ಮ ಒಂದು ಎಸ್ಪೆಷಲಿ ಈ ಒಂದು ಶಿವಗಂಗಾ ಯೋಗ ಸೆಂಟರ್ ಬಗ್ಗೆ, ಈ ಒಂದು ಯೋಗ ಅಂದ್ರೇನು, ಆಮೇಲೆ ಈ ಒಂದು ನ್ಯಾಚುರೋಪತಿ ಹೇಗೆ, ಅದರ ಬಗ್ಗೆ ಮಾರಲ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದೀರಾ. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಹಂಚ್ಕೊಂಡಿದ್ದು ಬಹಳ ಸಂತೋಷ ಆಯಿತು ಸರ್. ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಸಂದೇಶ. ಇಂಥ ಒಂದು ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಲ್ಲ,
ಇದು ಗ್ರೇಟು. ನಾನಿವತ್ತು ಆ ಲೆವೆಲಿಗೆ ಬರೋದಕ್ಕೆ ಈ ಥರ ಮೀಡಿಯಾನೇ ನಮ್ಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ನಿಮ್ಮ ಒಂದು ಕಾರ್ಯಕ್ರಮ ಅದರಲ್ಲೂ ನೀವು ಇಟ್ಟಿರೋಂಥ ಹೆಸರು ರಾಜ್ಕುಮಾರ್ ಮಗನ ಹೆಸರೇ ಅಲ್ಲಿ ಬರ್ತದೆ ಅಂತಂದ್ರೆ ಶ್ರೇಷ್ಠವಾದ ವ್ಯಕ್ತಿ ಅವರು. ಹೌದು, ಅದಕ್ಕೋಸ್ಕರ ಅವರ ಒಂದು ಹೆಸರು, ಅವ್ರ ಹೆಸರೇನಿಟ್ಟಿದ್ದೀರಿ, ಅವ್ರು ಇವತ್ತು ಕೂಡ ದೇವರು ಅಂತೇಳಿ ಪೂಜೆ ಮಾಡುವಂಥವ್ರು ಇದ್ದಾರೆ ಇವತ್ತು. ಹೌದು ಅಂತ ಒಂದು ಹೆಸರಿಟ್ಟು ಇವತ್ತು ಸಮಾಜಕ್ಕೆ ನೀವು ಇದು ನಂಗೆ ಒಬ್ಬನಿಗೆ ಗೊತ್ತಿತ್ತು, ಇವತ್ತು ಸಮಾಜಕ್ಕೆ ನೀವು ಇದನ್ನ ದಾರಿ ಎರಿತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ನಾನು ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ಅದರಲ್ಲೂ ನಿಮ್ಮ ಒಂದು ಕಾರ್ಯಕ್ರಮ ನೋಡಿದಾಗಂತವ್ರು ಈ ಥರ ವ್ಯಕ್ತಿಗಳನ್ನ ಕರೆದು ಕೂರಿಸಿ ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ನಾನು ನಿಜವಾಗ್ಲೂ ಶ್ಲಾಘಿಸ್ತೀನಿ. ಇದು ನೀವು ಇಷ್ಟಪಟ್ಟು ಮಾಡ್ತಿರೋದು, ಕಷ್ಟಪಟ್ಟು ಮಾಡ್ತಾ ಇಲ್ಲ, ಅದು ತುಂಬ ಸಂತೋಷ ಕೊಟ್ಟಿದೆ. ತುಂಬ ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.